ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 16, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಉತ್ಸಾಹ, ಚುರುಕುತನ ಮತ್ತು ಸ್ಪಷ್ಟ ಮನಸ್ಸಿನಿಂದ ಹೊಸದೊಂದು ಪ್ರಾರಂಭಕ್ಕೆ ಸಿದ್ಧರಾಗುವ ದಿನವಾಗಿದೆ. ನೀವು ತೋರಿಸುವ ಧೈರ್ಯ ಮತ್ತು ನಿರ್ಧಾರ ಶಕ್ತಿಯು ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ. ಕೆಲವರು ತಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಕ್ರಿಯಾತ್ಮಕವಾಗಿ ಬಳಸಲಿದ್ದಾರೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಸಾಮಾಜಿಕ ಸಂಪರ್ಕಗಳು ಗಟ್ಟಿಯಾಗಲಿವೆ. ಸುಂದರ ವಾತಾವರಣ, ನಯವಾದ ಸಂಭಾಷಣೆಗಳು ಹಾಗೂ ಸೃಜನಶೀಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಸದುಪಯೋಗ. ಆದರೆ ಅನಾವಶ್ಯಕ ತೀಕ್ಷ್ಣತೆಯಿಂದ ದೂರವಿರಿ. ಪರಿಸ್ಥಿತಿಗಳನ್ನು ಸರಿಯಾಗಿ ಗಮನಿಸಿ ತ್ವರಿತ ತೀರ್ಮಾನಗಳ ಬದಲು ಸಮಗ್ರ ವಿಶ್ಲೇಷಣೆಯೊಂದಿಗೆ ಮುಂದಾಗುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸೃಜನಾತ್ಮಕತೆ ಹಾಗೂ ಸಂವಹನದ ಕೌಶಲ ಬೆಂಬಲವಾಗಲಿವೆ. ಪ್ರಸ್ತುತ ಯೋಜನೆಗಳ ಪರಿಗಣನೆ, ಪ್ರಸ್ತಾಪಗಳ ತಯಾರಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ನಿರ್ಮಾಣಕ್ಕೆ ಇದು ಉತ್ತಮ ದಿನ. ಹಿರಿಯರ ಶ್ಲಾಘನೆ ದೊರೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಹೊಣೆಗಾರಿಕೆ ಅಥವಾ ಪ್ರಾಜೆಕ್ಟ್ ಲೀಡರ್ಶಿಪ್ ಪೋಷಿಸಲಿರುವ ಸಂದರ್ಭವೂ ಇದೆ. ಆದರೆ ಎದ್ದು ತೋರುವ ಅಹಂಕಾರ ಅಥವಾ ತಾವು ತಾನೇ ಎಲ್ಲವನ್ನೂ ಮಾಡಬೇಕು ಎಂಬ ಅಭಿಮಾನದಿಂದ ದೂರವಿರಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ, ವಾಣಿಜ್ಯಿಕ ಒಪ್ಪಂದಗಳ ನವೀಕರಣ ಮತ್ತು ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಫಲಪ್ರದ ಬೆಳವಣಿಗೆಗಳು ಸಾಧ್ಯ. ಕೆಲವರಿಗೆ ದೀರ್ಘಕಾಲದ ಲಾಭದ ಮಾರ್ಗಗಳು ಕಂಡುಬರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ಕ್ಷೇತ್ರದಲ್ಲಿ ಸದೃಢತೆ, ವಿನ್ಯಾಸ ಮತ್ತು ನಿಯಂತ್ರಣ ಮುಖ್ಯ. ಹೊಸ ವೆಚ್ಚಗಳು ಮುಂದೆ ನಡೆಯುವ ಯೋಜನೆಗಳಿಗೆ ಸಂಬಂಧಪಟ್ಟಿರಬಹುದು. ಮನೆ ಜೀರ್ಣೋದ್ಧಾರ, ವಿದ್ಯಾಭ್ಯಾಸ ಅಥವಾ ಪ್ರವಾಸಗಳಿಗೆ. ಹಳೆಯ ಸಾಲ ವಾಪಸ್ಸಾಗುವ ಯೋಗವಿದೆ. ಆದರೆ ಅದೇ ಸಮಯದಲ್ಲಿ ಸ್ನೇಹಿತರು ಅಥವಾ ಸಂಬಂಧಿಕರ ಬೇಡಿಕೆಗಳಿಗೆ ಮಿತಿಮೀರಿದ ನೆರವು ನೀಡಬೇಡಿ. ನಿಮ್ಮ ಸಂಪತ್ತನ್ನು ಪ್ರಾಧಾನ್ಯ ಆಧಾರದ ಮೇಲೆ ಬಳಸಿಕೊಳ್ಳಿ. ಹೂಡಿಕೆ ವಿಚಾರದಲ್ಲಿ ಈ ದಿನ ಬುದ್ಧಿವಂತಿಕೆಯ ಪರೀಕ್ಷೆ. ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಹೂಡಿಕೆ ಯೋಚನೆ ಇದ್ದರೆ ತಜ್ಞರ ಸಲಹೆ ಪಡೆದು ಮುಂದೆ ಹೋಗುವುದು ಒಳಿತು. ಶುಕ್ರ ಗ್ರಹನ ಪ್ರಭಾವದಿಂದ ವೈಭವದತ್ತ ಆಕರ್ಷಣೆ ಇರುವ ದಿನ. ಮಿತವ್ಯಯವನ್ನು ಮರೆಯಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನೀವು ಚುರುಕುತನದಿಂದ ತುಂಬಿರಬಹುದು. ಆದರೆ ಇದನ್ನು ಸ್ಥಿರವಾಗಿ, ನಿಯಂತ್ರಿತವಾಗಿ ಬಳಸುವುದು ಮುಖ್ಯ. ತೀವ್ರ ಆಲೋಚನೆ ಅಥವಾ ದೀರ್ಘ ಪ್ರಯಾಣದಿಂದ ಹೊತ್ತೊತ್ತಾಗುವ ತಲೆನೋವು, ಜೀರ್ಣ ಸಮಸ್ಯೆಗಳಿಗೆ ಸ್ಪಂದನೆ ಇದೆ. ಸೂಕ್ಷ್ಮ ಶೀತ, ಬಾಯಿಯ ಉಣತೆ, ಚರ್ಮದ ಸಮಸ್ಯೆಗಳಿವೆ ಎನ್ನುವವರು ಹೆಚ್ಚು ನೀರು ಸೇವಿಸಿ ವಿಶ್ರಾಂತಿಯನ್ನು ಪಾಲಿಸಬೇಕು. ಶುಕ್ರವಾರದ ಶುದ್ಧತೆಗೆ ಸಂಬಂಧಿಸಿದಂತೆ ತಾಜಾ ಆಹಾರ ಸೇವನೆ ಮತ್ತು ಹಸಿರು ತರಕಾರಿಗಳ ಸೇವನೆ ಶ್ರೇಷ್ಠ. ಪ್ರತಿದಿನದ ಪ್ರಾಣಾಯಾಮ, ಅಲ್ಪಕಾಲದ ಧ್ಯಾನ ಇವು ಇಂದಿಗೆ ಉತ್ತಮ ಆರೋಗ್ಯದ ದಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಭಾಷಣೆಗೆ ವಿಶೇಷ ಒತ್ತನೆ ಇರಬೇಕು. ಪತ್ನಿ, ಪತಿ ಅಥವಾ ಪ್ರಿಯ ವ್ಯಕ್ತಿಯೊಂದಿಗೆ ದೂರವಾಗಿದ್ದರೆ ಪುನಃ ಸಮೀಪಕ್ಕೆ ಬರಲು ಇದು ಉತ್ತಮ ದಿನ. ನೇರವಾಗಿ ಮಾತನಾಡಿ, ಹೃದಯಪೂರ್ವಕವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಇಂದು ಉತ್ತಮ ಫಲಿತಾಂಶ ತರುತ್ತದೆ. ಕೆಲವು ಗೃಹ ಬದಲಿ, ಖರೀದಿ ಅಥವಾ ಕುಟುಂಬ ಸಭೆಗಳಿಗೆ ಇಂದು ಯೋಗ್ಯ ಸಮಯ. ಹಿರಿಯರ ಮಾತುಗಳನ್ನು ಗಮನಿಸಿ, ಅವರ ಅನುಭವವನ್ನು ಗೌರವಿಸಿ. ನಿಮ್ಮ ಬುದ್ಧಿವಂತಿಕೆಯಿಂದ ಕುಟುಂಬದಲ್ಲಿ ಸಾಮರಸ್ಯ ಸಾಧಿಸಬಹುದು. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹನ ಪ್ರಭಾವದಿಂದ ದೈವ ಪೂಜೆ, ಸಂಗೀತ, ಪ್ರಾರ್ಥನೆಗಳಲ್ಲಿ ತೊಡಗುವ ವಾತಾವರಣವಿರುತ್ತದೆ. ದೇವಿ ಅಥವಾ ಲಕ್ಷ್ಮೀ ಆರಾಧನೆ ಉತ್ತಮ ಫಲ ನೀಡಲಿದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 48 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಶುಕ್ರವಾರದ ಪುಷ್ಪಾರ್ಚನೆ, ವಿಶೇಷವಾಗಿ ಶುಭ್ರ ಅಥವಾ ನಾರಂಗಿ ಬಣ್ಣದ ಹೂವುಗಳ ಸೇವೆಯು ಲಕ್ಷ್ಮಿ ಅನುಗ್ರಹವನ್ನು ಬೀರುತ್ತದೆ. ಸ್ತ್ರೀಯರಿಗೆ ಉಡುಪು, ಶೃಂಗಾರ ವಸ್ತುಗಳ ದಾನ ಮಾಡುವುದು ಶುಭಕಾರಕ.
ದಾನ ಮಾಡುವ ಸಮಯದಲ್ಲಿ ನಿಸ್ವಾರ್ಥ ಭಾವನೆ ಮುಖ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹಣ ಶಕ್ತಿ ಪ್ರತೀಕವಾಗಿದೆ. ಕಲೆ, ವೈಭವ, ಸಮತೋಲನ, ಸಹಾನುಭೂತಿಯ ಸಂಕೇತ. ನಿಮ್ಮ ದೃಷ್ಟಿಕೋನವು ಜನರ ಹೃದಯ ತಲುಪಲು ಸಹಾಯಕ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ತಾಜಾತನ, ಶಾಂತಿ, ಬೆಳವಣಿಗೆ ಹಾಗೂ ಭದ್ರತೆಯನ್ನು ತರಲಿದೆ. ಹಸಿರು ಬಟ್ಟೆ, ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಹಣಕಾಸು, ವ್ಯವಹಾರ, ಸೃಜನಾತ್ಮಕ ಚಟುವಟಿಕೆಗಳು ಯಶಸ್ಸು ತರುತ್ತವೆ. ದೇವಾಲಯ ಭೇಟಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೂ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರಿಗೆ ಸ್ಥೈರ್ಯ, ಧೈರ್ಯ ಮತ್ತು ಸಹನೆಯ ಪಾಠ ಕಲಿಯುವ ದಿನವಿದು. ನಿಮ್ಮ ಆಂತರಿಕ ಶಕ್ತಿಯು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ನೆರವಾಗುತ್ತದೆ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಸೌಂದರ್ಯ ಬದ್ಧತೆ, ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಕೆಲಸಗಳನ್ನು ಸಿದ್ಧಗೊಳಿಸುವ, ಸಂವಹನ ಕೌಶಲ್ಯಗಳನ್ನು ಬಳಸಿ ಬೇರೆಯವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಯಿಸುವ ಸಮಯವಿದು. ಕೆಲವರು ಈ ದಿನದ ಆಂತರಿಕ ಶಾಂತಿಯನ್ನು ಸಾಧಿಸಲು ಧ್ಯಾನ ಅಥವಾ ಸ್ನೇಹಿತರೊಂದಿಗೆ ಸಣ್ಣ ಸಂಭಾಷಣೆಗೆ ಸಮಯ ಮೀಸಲಿಡಬಹುದು. ಹೊಸ ಪ್ರೇರಣೆಯೊಂದಿಗೆ ಇಂದು ಆರಂಭವಾದ ಕೆಲಸಗಳು ಮುಂದಿನ ದಿನಗಳಲ್ಲಿ ಯಶಸ್ಸು ತರುವ ಸೂಚನೆಗಳು ಸ್ಪಷ್ಟ. ಯಾವ ವಿಷಯದಲ್ಲಾಗಲಿ ಆಳವಾಗಿ ಮನನ ಮಾಡಿ ತೀರ್ಮಾನ ಕೈಗೊಳ್ಳಿ. ವೀಕ್ಷಕರೇ, ವೃಷಭರ ಉದ್ಯೋಗ ಹಾಗೂ ವ್ಯವಹಾರದ ವಿಚಾರದಲ್ಲಿ ಇಂದಿನ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ಶ್ರದ್ಧೆ ಮತ್ತು ಶಿಸ್ತು ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ಕೆಲಸದ ಗುಣಮಟ್ಟದಲ್ಲಿ ಹೆಚ್ಚಿನ ನಿರೀಕ್ಷೆ ಇರಬಹುದು, ಆದರೆ ನಿಮ್ಮ ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದಲೇ ಮೆಚ್ಚುಗೆ ಪಡೆಯಲಾಗುವುದು. ಹೊಸ ಪ್ರಾಜೆಕ್ಟ್ಗಳ ನಿರ್ವಹಣೆಗೆ ಅವಕಾಶ ದೊರೆಯಬಹುದು. ಟೀಮ್ನಲ್ಲಿ ನಿಮ್ಮ ಪಾತ್ರವು ಪ್ರಮುಖವಾಗಲಿದೆ, ಆದರೆ ಅನಾವಶ್ಯಕ ರಾಜಕೀಯದಿಂದ ದೂರವಿರುವುದು ಉತ್ತಮ. ವೃತ್ತಿ ಬದಲಾವಣೆ ಯೋಚನೆ ಮಾಡುತ್ತಿರುವವರು ಇಂದು ಇಂಟರ್ವ್ಯೂ ಅಥವಾ ಸಂಪರ್ಕಗಳ ಮೂಲಕ ಸ್ಪಷ್ಟತೆ ಪಡೆಯಬಹುದು. ಹೊಸ ಯೋಜನೆಗಳನ್ನು ಸ್ಥಿರತೆ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸಿದರೆ ಸಾಧನೆ ಸಾಧ್ಯ. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆ, ಲಾಭದ ಇನ್ವಾಯ್ಸ್ ಅಥವಾ ಪಾವತಿ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಆದರೆ ಹೊಸ ಬಂಡವಾಳ ಹೂಡಿಕೆ ಮಾಡುವ ಮೊದಲು 2 ಹಂತದಲ್ಲಿ ಪರಿಶೀಲನೆ ಅಗತ್ಯ. ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಹಣಕಾಸಿನಲ್ಲಿ ನಿಯಂತ್ರಿತ ನಡೆಯುವುದು ಇಂದಿನ ದಿನದ ಪ್ರಮುಖ ಸಲಹೆ. ನಿರ್ದಿಷ್ಟ ಯೋಜನೆಯ ಹೊರತಾಗಿ ಹೆಚ್ಚುವರಿ ಖರ್ಚುಗಳ ಬೆನ್ನಟ್ಟಬೇಡಿ. ಕೆಲವು ಮನೆ ಬಳಕೆ ಅಥವಾ ವಾಹನ ಸಂಬಂಧಿತ ಅನಿವಾರ್ಯ ವೆಚ್ಚಗಳು ಉದಯಿಸಬಹುದು. ಹೆಚ್ಚಿನ ಲಾಭದ ಆಸೆಯಲ್ಲಿ ಹೊಸ ಹೂಡಿಕೆಗಳಿಗೆ ಈ ದಿನ ಕೈ ಹಾಕಬೇಡಿ. ಬದಲಿಗೆ ಹಳೆಯ ಸಾಲಗಳನ್ನು ತೀರಿಸಲು ಪ್ರಾಶಸ್ತ್ಯ ನೀಡಿ. ಫೈನಾನ್ಸ್ ಕುರಿತ ತೀರ್ಮಾನಗಳಲ್ಲಿ ಹಿರಿಯರ ಸಲಹೆ ಅಥವಾ ಬ್ಯಾಂಕ್ ಸಲಹೆಗಾರರ ಮಾರ್ಗದರ್ಶನ ಉಪಯುಕ್ತ. ವಿದ್ಯುತ್, ಲೋಹ ಉದ್ಯಮ, ಭೂನಿವೇಶನ ಅಥವಾ ಸೌಂದರ್ಯ ಉದ್ಯಮದವರಿಗೆ ಲಾಭದ ದಿನ. ಹಣಕಾಸಿನಲ್ಲಿ ಸಣ್ಣ ಮಟ್ಟದ ಲಾಭವಿದ್ದರೂ ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳುವುದು ಮುಖ್ಯ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ದೈಹಿಕ ಶಕ್ತಿ ಹೆಚ್ಚು ಇದ್ದರೂ ಮಾನಸಿಕ ಶಾಂತಿಗೆ ಹೆಚ್ಚು ಗಮನ ಕೊಡಬೇಕಾದ ದಿನವಿದು. ಭುಜ, ನೆಕ್ಕು ನೋವು, ಕಣ್ಣುಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ತೊಂದರೆ ನೀಡಬಹುದು. ಕಡಿಮೆ ಬೆಳಕು, ಹೆಚ್ಚು ಡಿಜಿಟಲ್ ಸ್ಕ್ರೀನ್ ಬಳಸುವುದು ತಪ್ಪಿಸಿ. ಹುಲುಮೆ, ಚರ್ಮದ ಸಮಸ್ಯೆಗಳು ಅಥವಾ ಅಲರ್ಜಿಗಳಿಗೆ ಈ ದಿನ ಎಚ್ಚರಿಕೆ ಅಗತ್ಯ. ನೀರು ಕುಡಿಯುವುದು, ನಿದ್ರೆ, ಆರೋಗ್ಯಕರ ಆಹಾರ ಪದ್ಧತಿ ಪಾಲಿಸುವುದು ಮುಖ್ಯ. ಶುಕ್ರದ ಪ್ರಭಾವದಿಂದ ಮನಸ್ಸು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಲು ಇಚ್ಛಿಸುತ್ತದೆ. ಯೋಗ, ಲಘು ಧ್ಯಾನ ಅಥವಾ ಸಾಂದ್ರ ಸಂಗೀತದಿಂದ ಮನಃಶಾಂತಿ ಪಡೆಯಿರಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಹಾನುಭೂತಿ, ಪ್ರೀತಿಯ ವಾತಾವರಣ ನಿರ್ಮಾಣವಾಗುವುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುವುದು. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತೋರಬೇಕಾದ ದಿನ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಂವಾದ ನಡೆಸಬೇಕಾದ ಸಂದರ್ಭದಲ್ಲಿ ಗಂಭೀರ ಮಾತುಗಳನ್ನು ಶಾಂತವಾಗಿ ಹಂಚಿಕೊಳ್ಳುವುದು ಉತ್ತಮ. ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆ ಈ ಸಂಬಂಧವನ್ನು ಗಾಢಗೊಳಿಸಬಲ್ಲದು. ಪ್ರೇಮಿಗಳಿಗೆ ಇಂದು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಅನುಕೂಲಕರ ಸಮಯ, ಆದರೆ ನಿರೀಕ್ಷೆಗಳಲ್ಲಿ ಸಮತೋಲನ ಅಗತ್ಯ. ವೀಕ್ಷಕರೇ, ನೀವು ಇವತ್ತು ಶುಕ್ರವಾರದ ಶುಕ್ರನ ಅನುಗ್ರಹ ಪಡೆದುಕೊಳ್ಳಲು ದೇವಿ ಲಕ್ಷ್ಮಿಗೆ ಪುಷ್ಪಾರ್ಚನೆ, ಶ್ರೀ ಸೂಕ್ತ ಪಠಣ ಹಾಗೂ ದೀಪಾರಾಧನೆ ಶ್ರೇಷ್ಠ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ತಾಜಾ ಹೂವುಗಳಿಂದ ಅಲಂಕಾರ ಮಾಡಲಾದ ತಾಮ್ರ ಪಾತ್ರೆಯಲ್ಲಿ ಗೋಧಿಹಿಟ್ಟಿನಿಂದ ತಯಾರಿಸಿದ ಲಡ್ಡುಗಳನ್ನು ದೇವಿಗೆ ನೈವೇದ್ಯ ನೀಡಿರಿ. ಬಡ ಮಹಿಳೆಯರಿಗೆ ಬಟ್ಟೆ ಅಥವಾ ಶೃಂಗಾರ ದಾನ ಮಾಡುವುದರಿಂದ ಶುಭ ಫಲ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರದ ಆಧಿಪತ್ಯದ ಸಂಕೇತ.
ಇದು ಸಂವಿಧಾನಶೀಲತೆ, ಶೃಂಗಾರ, ಕಲಾತ್ಮಕತೆ ಹಾಗೂ ಹಣಕಾಸಿನಲ್ಲಿ ಬುದ್ಧಿವಂತಿಕೆಯ ಸೂಚನೆ. ಇದನ್ನು ನಿಮ್ಮ ಚಟುವಟಿಕೆಗಳಲ್ಲಿ ಒಳಗೊಂಡಾಗ ಯಶಸ್ಸು ದೊರೆಯುವುದು. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ಇಂದು ನಿಮ್ಮ ನವೀನ ಚಿಂತನೆಗಳಿಗೆ, ಶಾಂತಿಗೆ ಮತ್ತು ಮನಃಶಕ್ತಿ ಸ್ಥೈರ್ಯಕ್ಕೆ ಸಹಕಾರಿಯಾಗಲಿದೆ. ಶುಭ ಸಮಯ ಮಧ್ಯಾಹ್ನ 1:15 ಸಂಜೆ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ವ್ಯವಹಾರ ಅಥವಾ ಕುಟುಂಬದ ನಿರ್ಧಾರಗಳಿಗೆ ಶ್ರೇಷ್ಠ ಸಮಯ. ಶುಭ ಫಲ ದೊರೆಯಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚಿಂತನಶೀಲತೆ, ಚುರುಕು ಮತ್ತು ಭಾಷಾ ಸಾಮರ್ಥ್ಯದ ಮೂಲಕ ತಮ್ಮನ್ನು ಸುತ್ತಲಿನವರಲ್ಲಿ ಪ್ರಭಾವ ಬೀರುವ ಈತ. ನಿಮ್ಮ ಚಲನೆಯ ಚುಟುಕುತನ, ಹೊಸ ಆಲೋಚನೆಗಳ ಹುಟ್ಟು ಹಾಗೂ ಸಂವಹನ ಸಾಮರ್ಥ್ಯ ಇವುಗಳ ಬಳಕೆಯೊಂದಿಗೆ ಈ ದಿನವನ್ನು ಉತ್ತಮವಾಗಿ ಸಾಗಿಸಬಹುದು. ಇದೊಂದು ನಿರ್ಧಾರ ಮೂಲಕವಾದ ದಿನ. ಕೆಲವು ದೀರ್ಘಕಾಲದ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಮಯ ಸರಿಯಾಗಿದೆ. ಗುರು ಮತ್ತು ಬುಧನ ಅನುಕೂಲದಿಂದ ಟುಡೇಸ್ ಥಾಟ್ಸ್ ವಿಲ್ ಬಿ ಕನ್ಸ್ಟ್ರಕ್ಟಿವ್ ಅಂಡ್ ಶಾರ್ಪ್. ಇತರರೊಂದಿಗೆ ಪಾಲು ಹಂಚಿಕೆ, ಚರ್ಚೆ, ಜ್ಞಾನ ವಿನಿಮಯ ಇವೆಲ್ಲವೂ ನಿಮಗೆ ಹೊಸ ದಿಕ್ಕು ತೋರಿಸಬಲ್ಲವು. ಹಳೆಯ ಸ್ನೇಹಿತರಿಂದ ಸಂದೇಶ ಅಥವಾ ಸಂಪರ್ಕ ಸಾಧ್ಯವಿದೆ. ಬರವಣಿಗೆ, ಪಠಣ ಅಥವಾ ಸಂದೇಶವಹನದಲ್ಲಿ ತೊಡಗಿರುವವರು ಇಂದು ಹೆಚ್ಚು ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚು ಚಟುವಟಿಕೆಗಳಿಂದ ಕೂಡಿದ ದಿನವಿದೆ. ದೂರದ ಕಾರ್ಯ ಸಂಪರ್ಕಗಳು, ಇಮೇಲ್, ಮೀಟಿಂಗ್ ಅಥವಾ ದೂರವಾಣಿ ಸಂಭಾಷಣೆಯ ಮೂಲಕ ನಿಮಗೆ ಉದ್ಯೋಗ ಸಂಬಂಧಿತ ಮಹತ್ವದ ಮಾಹಿತಿ ಸಿಗಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಉತ್ತಮ ಸಮಯ. ಕೆಲಸ ಸ್ಥಳದಲ್ಲಿ ನಿಮ್ಮ ತಾಕತ್ತನ್ನು ಸಾಬೀತುಪಡಿಸಬಹುದಾದ ದಿನವಿದು. ಶ್ರೇಷ್ಠ ನಿರ್ವಹಣಾ ಕೌಶಲ್ಯದಿಂದ ಹಿರಿಯರ ಮೆಚ್ಚುಗೆ ಮತ್ತು ಸಹೋದ್ಯೋಗಿಗಳ ಸಹಕಾರ ಲಭಿಸಬಹುದು. ಈ ದಿನದಲ್ಲಿ ಚುಟುಕು ನಿರ್ಧಾರ ತೆಗೆದುಕೊಳ್ಳುವುದು ಒಳಿತಲ್ಲ. ಎಲ್ಲದಕ್ಕೂ ಸ್ಪಷ್ಟ ಯೋಜನೆ ರೂಪಿಸಬೇಕು. ವ್ಯವಹಾರಿಗಳಿಗಾಗಿ ಹೊಸ ವ್ಯಾಪಾರದ ಮಾತುಕತೆಗಳು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಮಾರ್ಗಗಳ ಹುಡುಕಾಟ ನಡೆಸುವ ದಿನವಿದು. ತಂತ್ರಜ್ಞಾನ ಬಳಸಿಕೊಂಡು ವ್ಯಾಪಾರದ ಪ್ರಗತಿಗೆ ಪೂರಕವಾಗಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ವ್ಯವಹಾರಗಳಲ್ಲಿ ಬುದ್ಧಿಮತ್ತೆಯಿಂದ ನಡೆಯಬೇಕು. ಹಲವಾರು ಖರ್ಚುಗಳು ಒಂದೇ ದಿನದಲ್ಲಿ ಬರುವ ಸಾಧ್ಯತೆ ಇದೆ. ಆದರೆ ಅದಕ್ಕೆ ತಕ್ಕಷ್ಟು ನಿಗದಿತ ಪ್ಲಾನಿಂಗ್ ಇದ್ದರೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಹಳೆಯ ಸಾಲ ಪಾವತಿಗೆ ಅವಕಾಶ ದೊರಕಬಹುದು. ಆರ್ಥಿಕ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪುನರ್ ಆಯೋಜನೆ ಮಾಡುವುದು ಉತ್ತಮ. ಹೂಡಿಕೆ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಅಲ್ಲದೆ ಮುಂದಿನ ದಿನಗಳತ್ತ ತಳ್ಳುವುದು ಉತ್ತಮ. ವ್ಯಾಪಾರಿಗಳಿಗೆ ಮಧ್ಯಮ ಲಾಭದ ಸೂಚನೆ. ಅನಾವಶ್ಯಕ ಖರ್ಚು ತಪ್ಪಿಸಲು ಕುಟುಂಬದೊಂದಿಗೆ ಹಣದ ವಿಷಯಗಳಲ್ಲಿ ಸ್ಪಷ್ಟತೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಿತವ್ಯಯ ಆಹಾರ, ನಿದ್ರೆ ಮತ್ತು ಮನಸ್ಸಿನ ವಿಶ್ರಾಂತಿ ಮುಖ್ಯ. ಹೆಚ್ಚು ಆಲೋಚನೆಗಳಿಂದ ತಲೆನೋವು, ಮಿತಿಮೀರಿ ಸಂವಾದಗಳಿಂದ ಮಾನಸಿಕ ದಣಿವು ಉಂಟಾಗಬಹುದು. ಮಿಥುನ ರಾಶಿಯವರಿಗೆ ಶ್ವಾಸಕೋಶದ ಸಂಬಂಧಿತ ಸಮಸ್ಯೆಗಳು, ನಜೂಕಾದ ಗಾತ್ರಗಳು ಅಥವಾ ತೊಂದರೆ ಉಂಟಾಗುವ ಸಾಧ್ಯತೆ ಇದ್ದು, ಧೂಳು ಅಥವಾ ಧೂಮಪಾನದಿಂದ ದೂರವಿರುವುದು ಶ್ರೇಷ್ಠ. ಹುಟ್ಟಿದ ಸಂಕೇತವೇ ಬುದ್ಧಿ, ಆದ್ದರಿಂದ ಯೋಗ ಅಥವಾ ಪ್ರಾಣಾಯಾಮದಿಂದ ಶ್ವಾಸದ ನಿಯಂತ್ರಣ ಸಾಧಿಸಿ. ಹಸಿರು ಹಣ್ಣು ತರಕಾರಿಗಳ ಸೇವನೆಯಿಂದ ದೇಹದ ತಾಜಾತನ ಬಲಪಡಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆಗೋಸ್ಕರ ಸಮಯ ಮೀಸಲಿಡಿ. ನೀವು ಹೇಳುವ ಮಾತುಗಳು ಪ್ರಭಾವ ಬೀರುತ್ತವೆ. ಮಾತಿನಲ್ಲಿ ಸತ್ಯವಿದ್ದರೂ ಶ್ರದ್ಧಾ ಹಾಗೂ ಸೌಮ್ಯತೆ ಅಗತ್ಯ. ದಾಂಪತ್ಯದಲ್ಲಿ ಚಿಂತನಶೀಲ ಮಾತುಕತೆಗಳು ನಡೆಯಬಹುದು. ಭವಿಷ್ಯ ಯೋಜನೆಗಳು, ಮಕ್ಕಳ ಶಿಕ್ಷಣ, ಮನೆ ಸಂಬಂಧಿತ ನಿರ್ಧಾರಗಳ ವಿಷಯದಲ್ಲಿ ಚರ್ಚೆಯಾಗಬಹುದು. ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ವಿವಾಹ ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಮಧ್ಯಪರಿಚಯದಿಂದ ಹೊಸ ಸಂಪರ್ಕಗಳ ಸಂಭವ. ಹಿರಿಯರ ಸಲಹೆ ಇಲ್ಲಿಯೂ ದಿಕ್ಕು ತೋರಿಸಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಹೊಸ ಉತ್ಸಾಹ ನೀಡಬಲ್ಲದು. ವೀಕ್ಷಕರೇ, ನೀವು ಇಂದು ಶುಕ್ರವಾರ ಜ್ಞಾನ, ಕಲಾ ಮತ್ತು ಸೌಂದರ್ಯದ ತಾತ್ವಿಕತೆಯ ದಿನ. ದೇವಿ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ ಶುಭ ಕರ್ಮಗಳಲ್ಲಿ ಭಾಗವಹಿಸಿ. ನಿಮ್ಮ ಮನಸ್ಸು ಶುದ್ಧವಾಗಿಸಲು ಕೆಳಗಿನ ಮಂತ್ರವನ್ನು 18 ಅಥವಾ 27 ಬಾರಿ ಪಠಿಸಿ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಹಸಿರು ಅಥವಾ ಹಾಲು ಬಣ್ಣದ ಪುಷ್ಪಗಳಿಂದ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ. ಗೋಮೂತ್ರ ಅಥವಾ ಗಂಗಾಜಲವನ್ನು ಮನೆಗೆ ಶುದ್ಧಿ ಸಲ್ಲಿಸಲು ಉಪಯೋಗಿಸಿ. ಅಪಾರಜನಿಕರಿಗೆ ಅನ್ನ, ಹಣ್ಣು ಅಥವಾ ಪುಸ್ತಕದ ದಾನ ಮಾಡುವ ಮೂಲಕ ಇಂದು ಋಣಾತ್ಮಕತೆಯನ್ನು ನಿವಾರಿಸಬಹುದು. ಅದೃಷ್ಟದ ಸಂಖ್ಯೆ 5. ಈ ದಿನದ ಶಕ್ತಿ ಸಂಕೇತ. ಅದು ಬುದ್ಧಿ, ಸಂವಹನ ಮತ್ತು ಚಲನಶೀಲತೆಯ ಪ್ರತೀಕ. ಅದನ್ನು ಉಪಯೋಗಿಸಿ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಈ ದಿನದ ನೆಮ್ಮದಿ, ಸಮತೋಲನ ಮತ್ತು ಚೈತನ್ಯದ ಪ್ರತೀಕ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಸಸ್ಯರಸ, ಹಸಿರು ಹಣ್ಣಿನ ಸೇವನೆ ಇವು ಶುಭ ಸಮಯ ಮಧ್ಯಾಹ್ನ 12 ರಿಂದ ಸಂಜೆ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಮೌಲ್ಯಯುತ ನಿರ್ಧಾರ, ಹೊಸ ಯೋಜನೆಯ ಪ್ರಾರಂಭ ಅಥವಾ ದೇವತಾ ಪೂಜೆ ಶುಭಕಾರಕ. ಮನಸ್ಸು ಹೆಚ್ಚು ಪ್ರಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಕಟಕ ರಾಶಿಯವರು ಇಂದು ಭಾವನೆ ಮತ್ತು ಬುದ್ಧಿಯ ಸಮತೋಲನ ಸಾಧಿಸುವ ದಿನವಿದು. ನಿಮ್ಮ ಒಳಗಿನ ಇಂಟ್ಯೂಷನಲ್ ಶಕ್ತಿ ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಆಂತರಿಕ ಶಕ್ತಿ ಮತ್ತು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದಿಂದ ಇಂದು ನೀವು ಕುಟುಂಬ ಹಾಗೂ ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಿದ್ಧರಾಗಿದ್ದೀರಿ. ಚಂದ್ರನ ಪ್ರಭಾವದಿಂದಾಗಿ ಈ ದಿನ ಭಾವಪೂರ್ಣವಾದ ದಿನವಾಗಿದ್ದು, ಅನೇಕ ಸಂದರ್ಭಗಳಲ್ಲಿ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲವೊಂದು ಘಟನೆಗಳು ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ನಡೆಯಬಹುದು, ಆದರೆ ಇವು ಶ್ರೇಯಸ್ಕರ ಬದಲಾವಣೆಗಳಿಗೆ ದಾರಿ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ತಾಳ್ಮೆ, ಸಹನೆ ಮತ್ತು ಜವಾಬ್ದಾರಿ ಪರೀಕ್ಷೆಗೆ ಒಳಗಾಗುವ ಸಾಧ್ಯತೆ ಇದೆ. ಅಧಿಕಾರಿ ವರ್ಗ ಅಥವಾ ಹಿರಿಯರ ಸೂಚನೆಗಳನ್ನು ಸರಿಯಾಗಿ ಪಾಲಿಸಿದರೆ ಅವಕಾಶಗಳು ಸಿಗುತ್ತವೆ. ಹೊಸ ಜವಾಬ್ದಾರಿಗಳ ನಿರ್ವಹಣೆ ಮಾಡುವ ಅವಕಾಶ ಬಂದಾಗ ಅದು ನಿಮ್ಮ ಕಾರ್ಯಪಟುತೆಗೆ ನಿದರ್ಶನವಾಗಲಿದೆ. ಚುಕ್ಕಾಣಿ ಹಿಡಿಯಬೇಕಾದ ಸಮಯ, ವಿಶೇಷವಾಗಿ ಮಹಿಳೆಯರು ಮತ್ತು ಶಿಕ್ಷಣ, ಸೇವಾ ಕ್ಷೇತ್ರದಲ್ಲಿ ಇರುವವರು ಇಂದು ಮೆಚ್ಚುಗೆಗೊಳ್ಳುವ ಸಾಧ್ಯತೆ ಇದೆ. ಕಚೇರಿಯೊಳಗಿನ ರಾಜಕೀಯದ ಪಟುತನವನ್ನು ಸಮರ್ಥವಾಗಿ ಎದುರಿಸಬೇಕು. ವ್ಯಾಪಾರದಲ್ಲಿ ಹಳೆಯ ಕ್ಲೈಂಟ್ಗಳಿಂದ ಒಳ್ಳೆಯ ಉಸ್ತ ಬರಬಹುದು. ಬಿಲ್ಗಳು, ಪಾವತಿಗಳು ಅಥವಾ ಸಾಲದ ವಿಚಾರಗಳ ಸಮಾಧಾನಕಾರಿ ಪರಿಹಾರ ಉಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಅತಿಯಾದ ಖರ್ಚು ಮಾಡದಂತೆ ಎಚ್ಚರಿಕೆಯಿಂದಿರಬೇಕು. ಕೆಲವೊಂದು ಅನಿವಾರ್ಯ ವೆಚ್ಚಗಳು ಬರಬಹುದು. ಮನೆಯ ಅಗತ್ಯ ವಸ್ತು, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು. ಆದರೆ ಇವು ಭವಿಷ್ಯದ ದೃಷ್ಟಿಯಿಂದ ನಷ್ಟವಲ್ಲ. ಹೂಡಿಕೆಗಳ ಪಿತೂರಿ ಅಥವಾ ಸಣ್ಣ ಲಾಭದ ಆಸೆಯಲ್ಲಿ ಬಂಡವಾಳ ಹೂಡಿಕೆ ಮಾಡುವುದು ಈ ದಿನ ಸರಿಯಲ್ಲ. ಸಲಹೆ ಪಡೆದು ನಂತರ ತೀರ್ಮಾನ ಕೈಗೊಳ್ಳಿ. ನಗದು ಸಂಗ್ರಹದ ಮಹತ್ವ ಈ ದಿನ ನಿಮಗೆ ಬಲ್ಲಬಹುದು. ಹಣದ ವ್ಯವಹಾರಗಳಲ್ಲಿ ಪತ್ನಿ ಅಥವಾ ಪತಿ ಸಲಹೆಯನ್ನು ಗೌರವದಿಂದ ತೆಗೆದುಕೊಳ್ಳಿ. ಇದು ಆರ್ಥಿಕ ಸುಸ್ಥಿರತೆಗೆ ಸಹಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡ ಹಾಗೂ ಅನಿದ್ರೆ ನಿಮ್ಮ ದೈನಂದಿನ ಚಟುವಟಿಕೆಗೆ ಅಡ್ಡಿಯಾಗಬಹುದು. ಚಂದ್ರನ ಚಲನೆ ನಿಮ್ಮ ಮನಸ್ಸಿನಲ್ಲಿ ಗಾಬರಿಯನ್ನು ಉಂಟು ಮಾಡಬಹುದು. ಆದ್ದರಿಂದ ಟುಡೇ ಇಸ್ ದ ಡೇ ಟು ಸ್ಲೋ ಡೌನ್. ಹೃದಯ ಸಂಬಂಧಿತ ಸಮಸ್ಯೆಗಳು, ಮೆದುಳಿನ ಒತ್ತಡ ಅಥವಾ ಪಿತ್ತದ ತೊಂದರೆ ಉಂಟಾಗಬಹುದು. ವಿಶೇಷವಾಗಿ ಮಧ್ಯವಯಸ್ಕರು ಮತ್ತು ಹಿರಿಯರು ಎಚ್ಚರಿಕೆಯಿಂದಿರಬೇಕು. ಬಿಸಿ ಆಹಾರ, ಎಣ್ಣೆಯುಕ್ತ ಪದಾರ್ಥಗಳಿಂದ ದೂರವಿರುವುದು ಉತ್ತಮ. ಸಂಜೆಯ ವೇಳೆಯಲ್ಲಿ ನಡಿಗೆ, ಸ್ನಾನ ಅಥವಾ ಧ್ಯಾನದಿಂದ ಶಾಂತಿ ಪಡೆಯಲು ಯತ್ನಿಸಿ. ಆರೋಗ್ಯ ಯೋಗ ಅಥವಾ ಪ್ರಾಣಾಯಾಮದಿಂದ ಇಂದು ಬಹುಪಾಲು ಶಕ್ತಿಯ ಪುನಶ್ಚೇತನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸದಸ್ಯರೊಂದಿಗೆ ಸಹಾನುಭೂತಿಯಿಂದ ಮಾತುಕತೆ ನಡೆಸುವುದು ಅವಶ್ಯ. ನಿಮ್ಮ ಮಾತುಗಳು ಇತರರ ಮೇಲೆ ಭಾವನಾತ್ಮಕ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ನಿಖರವಾದ ಶಬ್ದಗಳನ್ನು ಆಯ್ಕೆ ಮಾಡಿ. ದಾಂಪತ್ಯ ಸಂಬಂಧದಲ್ಲಿ ಇಂದು ಕೆಲವು ಗೊಂದಲಗಳು ಉಂಟಾಗಬಹುದು, ಆದರೆ ಸಹನಶೀಲತೆ ಮತ್ತು ಪ್ರಾಮಾಣಿಕ ಮಾತುಗಳಿಂದ ಬಗೆಹರಿಸಬಹುದಾಗಿದೆ. ಮಕ್ಕಳು ಅಥವಾ ಹಿರಿಯರ ಆರೋಗ್ಯ ವಿಷಯದಲ್ಲಿ ಹೆಚ್ಚಿನ ಗಮನ ನೀಡುವ ಅಗತ್ಯವಿದೆ. ಸ್ನೇಹಿತರಿಂದ ಬಹುದಿನಗಳ ಬಳಿಕ ಭೇಟಿಯಾಗುವ ಅವಕಾಶ. ಒಟ್ಟಿಗೆ ಊಟ ಅಥವಾ ಒಬ್ಬರ ಆಳವಾದ ಕಳಕಳಿಯ ಮಾತು ದಿನವನ್ನೇ ಉಜ್ವಲಗೊಳಿಸಬಲ್ಲದು. ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಇಂದು ಬರುವ ಪರಿಚಯಗಳು ಭವಿಷ್ಯದಲ್ಲಿ ಉತ್ತಮ ದಿಕ್ಕು ತೋರಿಸಬಹುದು. ಕುಟುಂಬದ ಹಿರಿಯರೊಂದಿಗೆ ಈ ಬಗ್ಗೆ ಚರ್ಚಿಸಲು ಅನುಕೂಲಕರ ಸಮಯ. ವೀಕ್ಷಕರೇ, ನೀವು ಇಂದು ಶುಕ್ರವಾರ, ಲಕ್ಷ್ಮಿಯವರ ದಿನ. ವಿಶೇಷವಾಗಿ ನಿಮ್ಮ ಮನೆಯ ಆಂತರಿಕ ಶ್ರದ್ಧೆ ಮತ್ತು ಮಾದರಿತನವನ್ನು ಮೇಲಕ್ಕೆತ್ತಲು ಇಂದು ದೇವಿ ಪೂಜೆ ಮಾಡುವುದು ಉತ್ತಮ. ಮನಸ್ಸಿಗೆ ನೆಮ್ಮದಿಯೇ ನಿಜವಾದ ವೈಭವ ಎಂಬ ಅಂಶವನ್ನು ನೆನಪಿನಲ್ಲಿ ಇಡಬೇಕು. ಈ ಮಂತ್ರವನ್ನು 18 ಅಥವಾ 27 ಬಾರಿ ಪಠಿಸಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಹಾಲು ಅಥವಾ ಸುಗಂಧದ ಪುರಸ್ಕಾರದಿಂದ ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡಿ. ಈ ಮಂತ್ರದ ಶಕ್ತಿ ನಿಮ್ಮ ಮನಸ್ಸಿಗೆ ಚೈತನ್ಯ ನೀಡುತ್ತದೆ. ಅಪಾರಜನಿಕರಿಗೆ ಇಂದು ನೀರಿನಲ್ಲಿ ತೈಲದ ಬಡಾವಣೆ ಅಥವಾ ಚಿರತೆ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿದರೆ ದೋಷ ಪರಿಹಾರವಾಗಬಹುದು. ಅದೃಷ್ಟದ ಸಂಖ್ಯೆ 2. ಸಹಾನುಭೂತಿ, ಭಾವನೆ ಮತ್ತು ಕುಟುಂಬ ಬಂಧದ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ. ಅದೃಷ್ಟದ ಬಣ್ಣ ನೇರಳೆ. ಈ ಬಣ್ಣ ನಿಮ್ಮ ಒಳಜ್ಞಾನ, ಮನಸ್ಸಿನ ಶಾಂತಿ ಮತ್ತು ಆತ್ಮಸ್ಥೈರ್ಯವನ್ನು ಪ್ರತಿಬಿಂಬಿಸುತ್ತದೆ.
ನೇರಳೆ ಬಣ್ಣದ ಉಡುಪು ಅಥವಾ ಹೂವುಗಳಿಂದ ಈ ಶಕ್ತಿ ಪಡೆಯಬಹುದು. ಶುಭ ಸಮಯ ಸಂಜೆ 5 ರಿಂದ ರಾತ್ರಿ 9. ಈ ಸಮಯದಲ್ಲಿ ಕುಟುಂಬ ಸಭೆ, ದೇವತಾ ಪೂಜೆ ಅಥವಾ ಹೂಡಿಕೆ ಚಟುವಟಿಕೆ ಶುಭ ಫಲದಾಯಕ. ಮನಸ್ಸು ಹೆಚ್ಚು ಸಮತೋಲನದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಶಕ್ತಿ ಹಾಗೂ ಜಾಣ್ಮೆಯಿಂದ ದಿನವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳುವ ಯೋಗವಿದೆ. ನಿಮ್ಮ ಸಹಜ ನಾಯಕತ್ವ, ಧೈರ್ಯ ಮತ್ತು ಗಂಭೀರ ಸ್ವಭಾವವು ಸುತ್ತಲಿನವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಶುಕ್ರವಾರದ ಶುಕ್ರಗ್ರಹ ಪ್ರಭಾವದಿಂದ ಸಾಮಾಜಿಕ ವಲಯ, ಕಲಾತ್ಮಕತೆ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆಗಳ ಸಾಧ್ಯತೆ ಹೆಚ್ಚಿದೆ. ಈ ದಿನ ನಿಮ್ಮ ದೃಢ ಸಂಕಲ್ಪ ಹಾಗೂ ಸ್ಪಷ್ಟ ನಿಲುವುಗಳು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಕಾರಿ. ಶಿಸ್ತಿನಿಂದ ಕೆಲಸ ಮಾಡಿದರೆ ನಿಶ್ಚಿತವಾಗಿ ಯಶಸ್ಸು ನಿಮ್ಮದಾಗುತ್ತದೆ. ಹೊಸ ತಂತ್ರಗಳು, ಸೃಜನಾತ್ಮಕ ಯೋಚನೆಗಳು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ನಿಮ್ಮ ವೃತ್ತಿಯಲ್ಲಿ ಚಟುವಟಿಕೆಯಿಂದ ಕೂಡಿರುವುದು. ನೀವು ತೋರಿಸುವ ಸಂಘಟನೆ, ಸಾಮರ್ಥ್ಯ ಮತ್ತು ನೇತೃತ್ವ ಗುಣಗಳು ಉನ್ನತ ಸ್ಥಾನಕ್ಕೆ ನುಡಿದ್ವಾರವಾಗಬಹುದು. ಅಧಿಕಾರಿಗಳ ಗಮನ ಸೆಳೆಯುವ ಅವಕಾಶಗಳಿವೆ. ಹಿರಿಯರಿಂದ ಮೆಚ್ಚುಗೆ, ಪ್ರೋತ್ಸಾಹದ ಮಾತುಗಳು ದೊರೆಯಬಹುದು. ಕೆಲವು ಸಿಂಹರಾಶಿಯವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಹೊಣೆಗಾರಿಕೆ ಬರುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಸಂದರ್ಶನ ಅಥವಾ ಹೊಸ ಸಂಪರ್ಕಗಳಿಂದ ಉತ್ತಮ ನಿರೀಕ್ಷೆಗಳನ್ನು ಎದುರು ನೋಡಬಹುದು. ಆದರೆ ಸ್ಪರ್ಧಾತ್ಮಕ ಪರಿಸರದಲ್ಲಿ ನಿಮ್ಮ ವಿಶಿಷ್ಟತೆಯನ್ನು ತೋರಿಸಬೇಕಾಗುತ್ತದೆ. ವ್ಯಾಪಾರ ಮತ್ತು ಉದ್ಯಮ. ವ್ಯಾಪಾರದಲ್ಲಿರುವವರು ಹೊಸ ವ್ಯವಹಾರ ಪ್ರಾರಂಭಿಸಲು ಅಥವಾ ಹೊಸ ಪಾಲುದಾರರನ್ನು ಪರಿಚಯಿಸಲು ಈ ದಿನ ಅನುಕೂಲ. ಹಣಕಾಸು ಪರಿಸ್ಥಿತಿಯಲ್ಲಿ ಸೌಲಭ್ಯಗಳಿವೆ. ಜೀವಂತ ಸಂವಾದ, ಮಾರ್ಗಸೂಚಿ ರೂಪಿಸುವ ಸಭೆಗಳು ಫಲಪ್ರದವಾಗಬಹುದು. ಆದರೆ ಎಲ್ಲ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿ, ಲೆಕ್ಕಪತ್ರಗಳನ್ನು ಸರಿಹೊಂದಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ವಿಶೇಷವಾಗಿ ಮಾರುಕಟ್ಟೆ ಜಾಣ್ಮೆ ಹೊಂದಿರುವವರು ಹೊಸ ವ್ಯಾಪಾರ ನಿಟ್ಟಿನಲ್ಲಿ ಮುನ್ನಡೆ ಸಾಧಿಸಬಲ್ಲದು. ಸಹವರ್ತಕರೊಂದಿಗೆ ಸ್ಪಷ್ಟ ಸಂವಹನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸ್ಥಿತಿಗತಿಗಳನ್ನು ಸಮತೋಲನದಿಂದ ನಿರ್ವಹಿಸುವ ಅಗತ್ಯವಿದೆ. ಕೆಲವು ಸಣ್ಣ ಖರ್ಚುಗಳು ಕುಟುಂಬ ಅಥವಾ ಸಾಂಸ್ಕೃತಿಕ ವ್ಯಯದ ನಿಮಿತ್ತ ಬರಬಹುದಾದರೂ ದೊಡ್ಡ ಹೂಡಿಕೆಗಳನ್ನು ಇಂದು ತಡೆಹಿಡಿಯುವುದು ಶ್ರೇಷ್ಠ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಆದಾಯವು ಸಾಮಾನ್ಯ ಮಟ್ಟದಲ್ಲಿದ್ದರೂ ಖರ್ಚನ್ನು ನಿಯಂತ್ರಿಸುವುದು ಮುಖ್ಯ. ಬಡ್ಡಿದರಗಳ ಅಥವಾ ಸಾಲದ ಕುರಿತಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಾದರೆ ವಿಶೇಷ ಜಾಗರೂಕತೆ ಅಗತ್ಯ. ಇಂದು ಹಣದ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಪಡೆದು ಮುಂದೆ ಸಾಗುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವಂತೆಯೇ ಅತಿಯಾದ ಚಟುವಟಿಕೆಯಿಂದ ದೈಹಿಕ ಶ್ರಮ ಹೆಚ್ಚಾಗಿ ದಣಿವಿನ ಭಾವನೆ ಉಂಟಾಗಬಹುದು. ಹದವಾದ ಆಹಾರ ಸೇವನೆ, ಸಾಕಷ್ಟು ನಿದ್ರೆ ಅಗತ್ಯ. ಹೃದಯ, ರಕ್ತದೊತ್ತಡ ಅಥವಾ ಉರಿಯೂತ ಸಮಸ್ಯೆಗಳಿಂದ ಬಳಲುವವರು ಹೆಚ್ಚು ಎಚ್ಚರದಿಂದ ಇರಬೇಕು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಶುಕ್ರದ ಪ್ರಭಾವದಿಂದ ಚರ್ಮ, ಕಣ್ಣು ಅಥವಾ ಸೌಂದರ್ಯ ಸಂಬಂಧಿತ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿವೆ. ಆರೋಗ್ಯಪೂರ್ಣ ಆಹಾರ, ಯೋಗ, ಧ್ಯಾನದಿಂದ ಉತ್ತಮ ಸ್ಥಿತಿಗೆ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಸಂಬಂಧಗಳಲ್ಲಿ ಒಡನಾಟ, ಆತ್ಮೀಯತೆ ಹೆಚ್ಚುವ. ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತವೆ. ಆದ್ದರಿಂದ ಮಾತಿನಲ್ಲಿ ಶ್ರದ್ಧೆ ಮತ್ತು ನಯತೆ ಇರಲಿ. ಪತಿ ಪತ್ನಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಅವಕಾಶ. ಸಂಗಾತಿಯ ಸಲಹೆ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಬಲ್ಲದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಿ, ಅವರಿಗೆ ಪ್ರೋತ್ಸಾಹ ನೀಡಿ. ಹಿರಿಯರ ಮಾತು ಕೇಳಿ, ಅವರ ಅನುಭವದಿಂದ ಪಾಠ ಕಲಿಯಿರಿ. ಇವತ್ತಿನ ದಿನ ನಿಮ್ಮ ಕುಟುಂಬ ಬಲವಾಗಲು ಸಹಾಯಕ. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರಗ್ರಹದ ಶಕ್ತಿ ಪ್ರೀತಿಯ, ಶುದ್ಧತೆಯ, ಶಾಂತಿಯ ಸಂಕೇತವಾಗಿದೆ. ಆದ್ದರಿಂದ ಇಂದು ದೇವಿ ಉಪಾಸನೆ, ವಿಶೇಷವಾಗಿ ಲಕ್ಷ್ಮೀ ದೇವಿಯ ಸ್ತೋತ್ರ ಪಠಣ, ಶುಕ್ರಗ್ರಹ ಶಾಂತಿ ಕರ್ಮಗಳು ನಿಮಗೆ ಶ್ರದ್ಧಾ ಹಾಗೂ ನೆಮ್ಮದಿ ತರುತ್ತವೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 16, 27 ಅಥವಾ 54 ಬಾರಿ ಜಪಿಸಿ. ಶುದ್ಧ ಹಾಲು, ಹೂವು, ತೆಂಗಿನಕಾಯಿ ಇತ್ಯಾದಿಗಳನ್ನು ದಾನ ಮಾಡುವುದು ಶುಭ. ಕನ್ಯಾ ಬಾಲಕರಿಗೆ ಬಟ್ಟೆ ಅಥವಾ ತಿಥಿ ಆಹಾರ ನೀಡಿದರೆ ಶುಕ್ರಗ್ರಹದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಅನುಭವಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ಶುಕ್ರವಾರದಂದು 6 ಎಂಬ ಸಂಖ್ಯೆ ಶ್ರೇಯಸ್ಸು, ಶಾಂತಿ, ಆಕರ್ಷಣೆ ಹಾಗೂ ಕಲಾತ್ಮಕತೆಗೆ ಸೂಚಕ. ಈ ಸಂಖ್ಯೆಯ ಪ್ರಭಾವ ನಿಮ್ಮ ದಿನದ ಪ್ರಗತಿಗೆ ಮಾರ್ಗದರ್ಶಿಯಾಗಬಹುದು. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣಗಳು ನಿಮಗೆ ಗಂಭೀರತೆ, ಆಕರ್ಷಣೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತವೆ.
ಕಪ್ಪು ಅಥವಾ ಬೆಳ್ಳಿಯ ಉಡುಗೆ ಆಭರಣಗಳಲ್ಲಿ ಈ ಬಣ್ಣಗಳು ಧರಿಸಿದರೆ ಫಲಕಾರಿಯಾಗಬಹುದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದೊಳಗೆ ಕೈಗೊಂಡ ಕೆಲಸಗಳು ಹೆಚ್ಚು ಯಶಸ್ಸು ತರುವ ಸಾಧ್ಯತೆ ಇದೆ. ದೇವತಾ ಪೂಜೆ, ಉದ್ಯೋಗ ಸಂದರ್ಶನ, ವ್ಯಾಪಾರ ಉದ್ದೇಶಗಳ ಕಾರ್ಯಗಳು ಫಲಕಾರಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಹಿತಚಿಂತನೆ, ಪರಿಶುದ್ಧತೆ ಹಾಗೂ ವಿಶ್ಲೇಷಣಾ ಶಕ್ತಿಯ ಮೂಲಕ ತಮ್ಮ ದಿನಚರಿಯನ್ನು ಯಶಸ್ವಿಯಾಗಿ ಸಾಗಿಸಲು ಸಾಧ್ಯವಾಗುತ್ತದೆ. ಚುರುಕಾಗಿ ನಿಯಮಿತವಾಗಿ ನಡೆದುಕೊಳ್ಳುವ ನಿಮ್ಮ ಸ್ವಭಾವದಿಂದ ಕೆಲವು ಮುಚ್ಚಿದ ಬಾಗಿಲುಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಇದು ನಿಮ್ಮ ಅಂತರ್ನೋಟ, ದಕ್ಷತೆ ಹಾಗೂ ನೈತಿಕತೆಯನ್ನು ಪರಿಶೀಲಿಸುವ ದಿನ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಮನಸ್ಸು ಸೌಂದರ್ಯಪೂರ್ಣ ಚಿಂತನೆಗಳಿಂದ ತುಂಬಿರಬಹುದು. ಹೊಸ ಆಲೋಚನೆಗಳು ಬೆಳೆಯಬಹುದಾದ ಸಮಯ. ನಿಮ್ಮ ಸೃಜನಶೀಲತೆ ಬೆಳೆದಂತೆ ನೆಲೆಗೊಂಡ ಆಧ್ಯಾತ್ಮಿಕ ದೃಷ್ಟಿಯೂ ಬೆಳೆಯುತ್ತದೆ. ಈ ದಿನದ ಅರ್ಥಪೂರ್ಣ ಸಂವಾದಗಳು, ಹೊಸ ಪರಿಚಯಗಳು ಮತ್ತು ಹಳೆಯ ಸ್ನೇಹಿತರಿಂದ ಸಂದೇಶಗಳ ರೂಪದಲ್ಲಿ ಸುದ್ದಿಗಳು ಬರಬಹುದು. ನಿಮ್ಮ ಜೀವನದಲ್ಲಿ ಸಡಗರ ಮತ್ತು ಶಿಸ್ತು ಒಂದೇ ಬಗೆಯಾಗಿ ನಡೆಯಬಹುದಾದ ಒಂದು ಅಪರೂಪದ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆಗಳು ಲಭಿಸಬಹುದು. ಇದು ನಿಮ್ಮ ಕಾರ್ಯದ ನಿಖರತೆಯನ್ನು ಸಾಬೀತುಪಡಿಸಬಹುದಾದ ಸಂದರ್ಭ. ಕೆಲವರಿಗೆ ಬದಲಾವಣೆ ಅಥವಾ ವರ್ಗಾವಣೆಯ ಸಾಧ್ಯತೆ ಇದೆ. ಅದು ಒಳಿತಿಗಾಗಿ ಎನ್ನಬಹುದು. ಹಿರಿಯರ ಸಲಹೆಗಳನ್ನು ಗಮನದಿಂದ ಕೇಳುವುದು ಉತ್ತಮ. ಸಂಸ್ಥೆಯೊಳಗಿನ ನಿಯಮಗಳ ಪಾಲನೆಗೆ ಹೆಚ್ಚು ಒತ್ತು ನೀಡುವ ಮೂಲಕ ನೀವು ಒಳ್ಳೆಯ ಮುದ್ರೆ ಬಿಚ್ಚಿಕೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಲು ಇಂದು ಅನುಕೂಲಕರ. ನಿಯೋಜಿತ ಕಾರ್ಯಗಳನ್ನು ಸಮಯಕ್ಕೆ ಮುನ್ನ ಪೂರ್ಣಗೊಳಿಸುವ ಯತ್ನ ಪ್ರಶಂಸಾರ್ಹ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರದ ಪರಿಶೀಲನೆ, ಪೂರೈಕೆದಾರರೊಂದಿಗೆ ವಾತಾವರಣವನ್ನು ಸುಧಾರಿಸುವ ಮತ್ತು ಉತ್ಪಾದನೆಯಲ್ಲಿ ಗುಣಮಟ್ಟದ ಮೇಲ್ಮಟ್ಟ ಸಾಧಿಸಲು ಸೂಕ್ತ ದಿನ. ಹೊಸ ಯಂತ್ರೋಪಕರಣಗಳ ಖರೀದಿಗೆ ವಿಚಾರವಿದ್ರೆ ಅದನ್ನು ಮುಂದಿನ ವಾರಕ್ಕೆ ಮುಂದೂಡುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಮಗೆ ಲಘು ತೊಂದರೆಗಳು ಉಂಟಾಗಬಹುದಾದ ಸೂಚನೆ ಇದೆ. ಅಪ್ರತೀಕ್ಷಿತ ಖರ್ಚುಗಳು ಎಚ್ಚರಿಕೆಯಿಂದ ಎದುರಿಸಬೇಕು. ಕುಟುಂಬದ ಆರೋಗ್ಯ, ಮನೆಮದುರೆ ಅಥವಾ ವಿದ್ಯುತ್ ವಾಹನ ದುರಸ್ತಿ ವಿಷಯಗಳಲ್ಲಿ ಖರ್ಚು ಸಂಭವಿಸಬಹುದು. ಹಳೆಯ ಸಾಲಗಳನ್ನು ತೀರಿಸುವ ಯತ್ನಕ್ಕೆ ಇದು ಉತ್ತಮ ದಿನ. ಆದರೆ ಹೊಸ ಸಾಲ ತೆಗೆದುಕೊಳ್ಳುವ ಅಥವಾ ಕಸ್ಟಮರ್ ಕ್ರೆಡಿಟ್ ವಿಸ್ತರಿಸುವ ಕೆಲಸವನ್ನು ಬಹುಶಃ ನಿಲ್ಲಿಸುವುದು ಉತ್ತಮ. ಹೂಡಿಕೆಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಸ್ಥಿರ ಮೌಲ್ಯದ ಬಂಡವಾಳ ಯೋಜನೆಗಳನ್ನು ಮಾತ್ರ ಪರಿಗಣಿಸಿ. ಕನಿಷ್ಠ ಸಂಪತ್ತಿನಲ್ಲಿ ಉತ್ತಮ ನಿರ್ವಹಣೆಗೆ ನಿಮ್ಮ ದಕ್ಷತೆ ಈ ದಿನ ಮಹತ್ವಪೂರ್ಣ. ದಿನಾಂತ್ಯದಲ್ಲಿ ಒಂದು ಅಲ್ಪ ಲಾಭದ ಸಂಕೇತವಿದೆ, ಆದರೆ ಅದು ತಾಳ್ಮೆ ಹಾಗೂ ಜಾಣ್ಮೆಯಿಂದಲೇ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಫಿಟ್ ಆಗಿರಲು ನಿಮ್ಮ ಆಹಾರ ಪದ್ಧತಿಯಲ್ಲಿಯೂ ನಿಯಮದ ಅಗತ್ಯವಿದೆ. ಜೀರ್ಣಶಕ್ತಿಯ ತೊಂದರೆ, ಹೊಟ್ಟೆ ಸುಸ್ತು ಅಥವಾ ಮೂಡಣ ತಲೆನೋವು ತೊಂದರೆ ನೀಡಬಹುದು. ಹಿತ ಆಹಾರ, ಹೆಚ್ಚು ನೀರು ಸೇವನೆ ಹಾಗೂ ಶಾಖಜನಕ ಆಹಾರ ತಪ್ಪಿಸುವುದು ಉತ್ತಮ. ಬಾಹ್ಯವಾಗಿ ತೋರುವ ಶಕ್ತಿ ಇರುತ್ತಾದರೂ ಮನಸ್ಸಿನಲ್ಲಿ ಚಿಂತೆ ಹಾಗೂ ಆತಂಕ ಬೆಳೆದು ಹೋಗಬಹುದು. ಯೋಗ, ಪ್ರಾಣಾಯಾಮ ಅಥವಾ ಸಂಗೀತ ಚಿಕಿತ್ಸೆಯಿಂದ ಮನಃಶಾಂತಿ ಸಾಧಿಸಬಹುದು. ಹೃದಯದ ಆರೋಗ್ಯದ ಕುರಿತು ಕಾಳಜಿ ವಹಿಸುವ ದಿನ. ಶುಕ್ರವಾರವಾದ್ದರಿಂದ ನೀರಿನಲ್ಲಿ ಅಥವಾ ಹಸಿ ಹಣ್ಣಿನಲ್ಲಿ ತಾಜಾತನವನ್ನು ಪಡೆಯುವುದು ಉತ್ತಮ. ರಾತ್ರಿ ಆರಾಮದಾಯಕ ನಿದ್ರೆಗೆ ಮೊದಲು ಆವರಣ ಶುದ್ಧಗೊಳಿಸುವುದು, ತುಳಸಿ ಅಥವಾ ಲವಂಗದ ಧೂಪ ಜ್ವಲಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ನಿಕಟತೆಯ ಅನುಭವ ಸಾಧ್ಯ. ವಿಶೇಷವಾಗಿ ತಾಯಿ ಅಥವಾ ಹಿರಿಯ ಮಹಿಳೆಯೊಬ್ಬರ ಜತೆ ಆತ್ಮೀಯ ಮಾತುಕತೆ ಸಂಭವಿಸಬಹುದು. ನಿಮಗೆ ಅವರು ಸೂಚಿಸುವ ಧೈರ್ಯ ಹಾಗೂ ಅನುಭವದ ಮಾತುಗಳು ನಿಮ್ಮ ಸಮಸ್ಯೆಗಳ ಪರಿಹಾರವಾಗಬಹುದು. ವಿವಾಹಿತರಿಗೆ ಇದು ಸಂಗಾತಿಯೊಂದಿಗೆ ಸಮಯ ಕಳೆಯಲು ಒಳ್ಳೆಯ ದಿನ. ಭವಿಷ್ಯದ ಕುರಿತ ಆಲೋಚನೆಗಳು, ಸಂಯುಕ್ತ ನಿರ್ಧಾರಗಳ ಚರ್ಚೆಗಳು ಫಲಪ್ರದವಾಗುತ್ತವೆ. ಅನಾವಶ್ಯಕ ವ್ಯಾಜ್ಯದಿಂದ ದೂರವಿರುವುದು ಉತ್ತಮ. ಮಕ್ಕಳ ಪ್ರಗತಿಗೆ ಮಾರ್ಗದರ್ಶನ ನೀಡುವ, ಶಾಲಾ ವಿಷಯಗಳಲ್ಲಿ ಸಹಾಯ ಮಾಡುವ ಸಂದರ್ಭಗಳು ಬಂದು ಹೋಗಬಹುದು. ಮನೆಮಂದಿಯ ಜೊತೆ ಒಟ್ಟಿಗೆ ಊಟ ಅಥವಾ ಸಂಜೆಯ ಕಹಿ ಕುಡಿಯುವ ಮೂಲಕ ಸಂಬಂಧಗಳು ಬಲವಾಗುತ್ತವೆ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರಗ್ರಹನ ಪ್ರಭಾವವನ್ನು ಪೋಷಕವಾಗಿ ಬಳಸಿಕೊಳ್ಳಲು ಸೌಂದರ್ಯಪೂರ್ಣತೆ, ಶುದ್ಧತೆ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯಿರಿ. ಗೃಹದೇವತೆಯ ಪೂಜೆ, ಲಕ್ಷ್ಮೀದೇವಿಯ ಅಲಂಕಾರ ಪೂಜೆ ಇತ್ಯಾದಿ ಶ್ರದ್ಧೆಯಿಂದ ಮಾಡುವುದು ಶುಭ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಾಲಿನ್ಯೈ ನಮಃ ಎಂಬ ಮಂತ್ರವನ್ನು 39 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ಹಸಿ ಹಣ್ಣು ಅಥವಾ ಹಾಲನ್ನು ಬಡವರಿಗೆ ದಾನ ಮಾಡುವುದು ಶುಭದಾಯಕ.
ಶುಕ್ರವಾರದ ದೀಪವನ್ನು ಶುಕ್ರಗ್ರಹದ ಶಾಂತಿಯಾರ್ಥವಾಗಿ ತೇಲುವ ಹೂವಿನಲ್ಲಿ ಪ್ರಜ್ವಲಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರಗ್ರಹದ ಶ್ರೇಷ್ಠತೆಯ ಪ್ರತೀಕ. ಇದು ಸಮತೋಲನ, ಶಾಂತಿ ಮತ್ತು ಸೌಂದರ್ಯದ ಸಂಕೇತ. ಇದರ ಬಳಕೆಯಿಂದ ನಿಮ್ಮ ಕೆಲಸಗಳಲ್ಲಿ ನೆಮ್ಮದಿ ಮತ್ತು ಸಫಲತೆ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಆತ್ಮಶುದ್ಧಿಗೆ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯಕ. ಬಿಳಿ ಉಡುಗೆ, ಹಾಲು ಅಥವಾ ಬಿಳಿ ಹೂವುಗಳ ಉಪಯೋಗದಿಂದ ಶುಕ್ರವಾರದ ಶಕ್ತಿ ಉಜ್ವಲವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 2:05 ರಿಂದ ಸಂಜೆ ಮಧ್ಯರಾತ್ರಿ 3:45. ಈ ಸಮಯದಲ್ಲಿ ಮನಶಕ್ತಿ ಹೆಚ್ಚು ಇರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವುದು, ಹಣಕಾಸು ವ್ಯವಹಾರ ಅಥವಾ ದೇವಪೂಜೆಗೆ ಇದು ಶ್ರೇಷ್ಠ ಕಾಲ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಆಂತರಿಕ ಶಾಂತಿಯ ಕಡೆಗೆ ಕೇಂದ್ರೀಕರಿಸಲು ಸೂಕ್ತ ದಿನ. ನಿಮ್ಮ ತುಲನಾತ್ಮಕ ಚಿಂತನೆ, ಸಮನ್ವಯದ ಬುದ್ಧಿ ಹಾಗೂ ಸೌಂದರ್ಯಪೂರ್ಣ ದೃಷ್ಟಿಕೋನದಿಂದ ನಿಮ್ಮ ನಡವಳಿಕೆಯಲ್ಲಿ ಸವಿತಾ ಮೂಡಲಿದೆ. ಇಂದಿನ ಶುಕ್ರವಾರದ ಶುಕ್ರಗ್ರಹ ಪ್ರಭಾವದಿಂದ ಮನಸ್ಸು ಕಲೆ, ಸಂಗೀತ, ವಿನ್ಯಾಸ, ವೈಭವ ಇವುಗಳ ಕಡೆ ಹೆಚ್ಚು ಸೆಳೆಯುತ್ತದೆ. ಇದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಾಗೂ ಹೊಸ ಬಾಂಧವ್ಯಗಳನ್ನು ಕಟ್ಟಿಕೊಳ್ಳಲು ಉತ್ತಮ ದಿನ. ನೀವು ನಿಮ್ಮ ಸೌಹಾರ್ದತೆ ಹಾಗೂ ಸೌಮ್ಯತೆಗೆ ಹೆಚ್ಚು ಮೌಲ್ಯ ನೀಡುವಿರಿ. ಯಾವುದೇ ರೀತಿಯ ವಿವಾದಗಳಲ್ಲಿ ಮಧ್ಯಸ್ಥಿಕೆ ವಹಿಸುವ ನಿಮ್ಮ ಶಕ್ತಿಯಿಂದ ಸಮಾಧಾನ ಸಾಧಿಸುವಿರಿ. ಮಾತಿನಲ್ಲಿ ಮಧುರತೆ ಇಟ್ಟುಕೊಳ್ಳಿ. ದೀನ ದುರ್ಬಲರ ಸಹಾಯಕ್ಕೆ ಹೋಗುವ ಯತ್ನ ನಿಮ್ಮ ಪಾಪಕ್ಷಯಕ್ಕೆ ಕಾರಣವಾಗಬಹುದು. ಇವತ್ತು ತಮ್ಮ ಧೈರ್ಯಕ್ಕೆ ಜ್ಞಾನವನ್ನು ಸೇರಿಸಿದರೆ ನಷ್ಟದ ದಾರಿಯನ್ನು ಲಾಭದ ದಾರಿಯಾಗಿ ಪರಿವರ್ತಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ತಮ್ಮ ವೃತ್ತಿ ಜೀವನದಲ್ಲಿ ಶ್ರೇಯೋಭಿವೃದ್ಧಿಗೆ ಮಾರ್ಗ ಸಿಗುವ ಸಮಯ. ಹೊಸ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭ ಎದುರಾಗಬಹುದು. ಈ ಹೊತ್ತಿನಲ್ಲಿ ನಿಮ್ಮ ತೀರ್ಮಾನ ಶಕ್ತಿ ಹೆಚ್ಚು ಪ್ರಭಾವ ಬೀರುವಂತೆ ಕಾಣುತ್ತದೆ. ಕಚೇರಿ ಅಥವಾ ಉದ್ಯೋಗದಲ್ಲಿ ಹಿರಿಯರ ಪ್ರಾಶಸ್ತ್ಯ ಪಡೆಯುವ ಅವಕಾಶ ಸಿಗಬಹುದು. ನಿಮ್ಮ ಕಚೇರಿಯ ಸಹೋದ್ಯೋಗಿಗಳ ಜೊತೆ ಸಹಕಾರದಿಂದ ಕೆಲಸ ಮಾಡಿದರೆ ಅದರಿಂದ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನಿರ್ಮಾಣವಾಗಬಹುದು. ನಿಮ್ಮ ತಾಳ್ಮೆ ಹಾಗೂ ಶಿಸ್ತು ಇವತ್ತಿನ ದ್ವಾರವನ್ನು ಗೆಲ್ಲಿಸುತ್ತವೆ. ವ್ಯಾಪಾರಸ್ಥರಿಗೆ ಇಂದು ನಿಯಮಾತ್ಮಕ ಪಾವತಿ, ಕಾನೂನು ಸಂಬಂಧಿ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ಆದರೆ ಹೊಸ ಗ್ರಾಹಕರ ಸಂಪರ್ಕ, ಮಾದರಿಯ ಉತ್ಪನ್ನ ಪರಿಚಯ ಅಥವಾ ಚಟುವಟಿಕೆಗೆ ಇಂದಿನ ದಿನ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಖರ್ಚು ಮಾಡುವ ಸಂದರ್ಭಗಳು ಅಧಿಕವಾಗುವ ಸಾಧ್ಯತೆ ಇದೆ. ಆದರೆ ಅವುಗಳಲ್ಲಿ ಬಹುತೇಕ ಖರ್ಚುಗಳು ಅಗತ್ಯವೆನ್ನಬಹುದಾದವು. ಲೈಫ್ ಸ್ಟೈಲ್ ಅಥವಾ ಮನೆಗೆ ಸಂಬಂಧಿಸಿದ ಖರೀದಿಗೆ ಪ್ರೇರಣೆಯಾಗಬಹುದು. ಆದರೆ ಖರೀದಿಯಲ್ಲಿ ಶಿಸ್ತು ಅನುಸರಿಸಿದರೆ ಸಮಸ್ಯೆ ಇಲ್ಲ. ದೊಡ್ಡ ಹೂಡಿಕೆಗಳಿಂದ ಈ ದಿನ ದೂರವಿರುವುದು ಉತ್ತಮ. ಕ್ರಿಪ್ಟೋ ಕರೆನ್ಸಿ ಅಥವಾ ಸ್ಟಾಕ್ ಮಾರುಕಟ್ಟೆಯ ರೀತಿಯ ಅನಿಶ್ಚಿತ ಕ್ಷೇತ್ರಗಳಲ್ಲಿ ಹಣ ಹೂಡುವುದನ್ನು ತಡೆಯಿರಿ. ಸ್ನೇಹಿತರ ಅಥವಾ ಬಂಧುಗಳೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದಿರಿ. ಬದಲಾಗಿ ಬಡ್ಡಿದರ ಉಳಿತಾಯ ಖಾತೆ ಅಥವಾ ಸರ್ಕಾರದ ಬಾಂಡಿನಲ್ಲಿ ಹೂಡಿಕೆ ಬಗ್ಗೆ ಯೋಚಿಸಿದರೆ ಉತ್ತಮ. ನೀವು ಹಣದ ನಿರ್ವಹಣೆಯಲ್ಲಿ ಈ ದಿನ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗುವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಮುಖ್ಯವಾಗಿಟ್ಟುಕೊಳ್ಳಿ. ಯಾಕೆಂದರೆ ಅನಗತ್ಯ ಚಿಂತೆ, ಸಮಾಧಾನವಿಲ್ಲದ ಪರಿಸರದಿಂದ ನಿಮ್ಮ ಮನಸ್ಸು ಕುಗ್ಗುವ ಸಾಧ್ಯತೆ ಇದೆ. ಬೆಳಗಿನ ಜಾವ 10:30ಕ್ಕೆ ನಂತರ ನಿಮ್ಮ ಮನೋಬಲ ಪುನಶ್ಚೇತನಗೊಳ್ಳುತ್ತದೆ. ಅಲ್ಪ ಜ್ವರ, ಒತ್ತಡದಿಂದ ತಲೆನೋವು, ಕಣ್ಣುಗಳ ಒತ್ತಡ ಇವುಗಳು ತೊಂದರೆ ಕೊಡುವ ಸಾಧ್ಯತೆಗಳಿವೆ. ಹೆಚ್ಚಿನ ಸ್ಕ್ರೀನ್ ಟೈಮ್ ತಪ್ಪಿಸಿ ಹಸಿರು ದೃಶ್ಯ ನೋಡಿ, ಸಂಗೀತ ಕೇಳಿ. ಹಗಲಿನಲ್ಲಿ ತಾಜಾ ಹಣ್ಣುಗಳ ಸೇವನೆ, ಸುಲಭ ಆಹಾರ ಹಾಗೂ ಉರಿತಲೆ ಬಿಸಿ ಮಾಡದ ಆಹಾರ ಬಹಳ ಮುಖ್ಯ. ರಾತ್ರಿ ಮಲಗುವ ಮೊದಲು ಸ್ವಲ್ಪ ಹಾಲು ಕುಡಿಯುವುದು ಅಥವಾ ಚಂದ್ರನ ದರ್ಶನ ಮಾಡಿ ಧ್ಯಾನ ಮಾಡುವುದು ಉತ್ತಮ ಪರಿಣಾಮ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಸಾಂತ್ವನದ ವಾತಾವರಣ ನಿರ್ಮಾಣವಾಗಬಹುದು. ಕೆಲವು ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರಬಹುದು. ಆದರೆ ನಿಮ್ಮ ಸೌಮ್ಯ ಭಾಷೆ ಮತ್ತು ಸಮನ್ವಯದ ಧೋರಣೆಯಿಂದ ಎಲ್ಲವನ್ನೂ ಶಮನ ಮಾಡಬಹುದು. ವಿವಾಹಿತರ ಸಂಬಂಧದಲ್ಲಿ ಸಂವೇದನೆ, ಅನುಭೂತಿ ಹಾಗೂ ಭಾವನಾತ್ಮಕ ಆಪ್ತತೆ ಹೆಚ್ಚಾಗಬಹುದು. ಸಂಗಾತಿಯೊಂದಿಗೆ ಜೊತೆಯು ತೂಕವನ್ನು ನೀಡುವುದು ಅತ್ಯಂತ ಫಲಪ್ರದ. ಮಕ್ಕಳ ಜೊತೆ ಸಮಯ ಕಳೆಯಲು, ಅವರಿಗೆ ನವೋತ್ಸಾಹ ನೀಡಲು ಇಂದು ಉತ್ತಮ ದಿನ. ಪೋಷಕರ ಅಥವಾ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಚಿಕ್ಕ ಸಹಾಯವು ಅವರಲ್ಲೊಂದು ಸಂತೃಪ್ತಿಯನ್ನು ಉಂಟುಮಾಡುತ್ತದೆ. ನಿಮ್ಮ ಮನೆಯ ಮಹಿಳೆಯರು ಶುಭ ಕಾರ್ಯ ಅಥವಾ ಅಲಂಕಾರದಲ್ಲಿ ತೊಡಗಿಸಿಕೊಂಡರೆ ಅವರ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ಅವರ ಜೊತೆಯಾದರೆ ನಿಮಗೂ ಆ ಶ್ರೇಷ್ಠತೆ ಅನ್ವಯಿಸುತ್ತದೆ. ವೀಕ್ಷಕರೇ, ನೀವು ಈ ದಿನ ಶುಕ್ರದ ಶಕ್ತಿ ಅನುಭವಿಸುವ ದಿನವಾಗಿರುವುದರಿಂದ ಶುದ್ಧವಾದ ಉಡುಪು,
ತಾಜಾ ಹೂವುಗಳು ಮತ್ತು ಮನೆ ಶುದ್ಧೀಕರಣದ ಕಾರ್ಯದಿಂದ ಶುಕ್ರದ ಗ್ರಹದ ಶಕ್ತಿ ಹೆಚ್ಚಿಸಬಹುದು. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 48 ಬಾರಿ ಜಪಿಸುವುದು ಶುಕ್ರದ ಅನುಗ್ರಹಕ್ಕೆ ದಾರಿ ಮಾಡಬಹುದು. ಬಿಳಿ ಅಕ್ಕಿ ಅಥವಾ ಸಕ್ಕರೆ ಬಡವರಿಗೆ ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಮನೆಗೆ ಬಿಳಿ ಹೂವಿನ ಅಲಂಕಾರ ಅಥವಾ ಚಂದನದ ಸುವಾಸನೆ ಇದ್ದರೆ ಆ ದಿನ ಶುಭಮಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಚತುರತೆ ಮತ್ತು ಸಮನ್ವಯದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಸನ್ನಿವೇಶ ನಿರ್ವಹಣಾ ಕೌಶಲ್ಯ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬೂದು. ಈ ಬಣ್ಣ ನಿಮ್ಮ ಆಂತರಿಕ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಬಣ್ಣದ ಉಡುಪು ಅಥವಾ ಹೂವು ಉಪಯೋಗಿಸಿ ಶುಕ್ರದ ಶಕ್ತಿಯನ್ನು ಆಕರ್ಷಿಸಿ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:05. ಈ ಸಮಯದಲ್ಲಿ ಇಚ್ಛಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಪೂಜೆ, ಪ್ರಾರ್ಥನೆ, ಹಣಕಾಸು ನಿರ್ಧಾರ ಅಥವಾ ಪ್ರಣಯ ಸನ್ನಿವೇಶಗಳಿಗೆ ಇದು ಶ್ರೇಷ್ಠ ಸಮಯ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ತೀವ್ರ ಮನೋವೃತ್ತಿ ಹಾಗೂ ಸ್ಪಷ್ಟ ನಿಟ್ಟಿನ ಚಿಂತನೆ ನಿಮ್ಮ ಕೆಲಸಗಳಲ್ಲಿ ತೀವ್ರತೆಯನ್ನು ತರುತ್ತದೆ. ಆದರೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೊಂಚ ಶಮನದ ಧೋರಣೆ ಅಳವಡಿಸಿಕೊಳ್ಳುವುದು ಅಗತ್ಯ. ಚಂದ್ರನ ಮತ್ತು ಶುಕ್ರನ ಪಾವನ ಸಮನ್ವಯದಿಂದ ನಿಮ್ಮ ಭಾವನೆಗಳು ಕಲಾತ್ಮಕತೆ, ಭದ್ರತೆ ಹಾಗೂ ಆಳವಂತಿಕೆಯ ಕಡೆ ಸೆಳೆಯುತ್ತವೆ. ಇಂದು ನೀವು ನಿಮ್ಮ ಆಂತರಿಕ ಶಕ್ತಿಯತ್ತ ಮತ್ತಷ್ಟು ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಆಶಯಗಳನ್ನು ಕಾರ್ಯರೂಪಕ್ಕೆ ತರುವ ಅನೇಕ ಅವಕಾಶಗಳು ಎದುರಾಗಬಹುದು. ಆದರೆ ತಾಳ್ಮೆ ಹಾಗೂ ಸಮಯದ ಪ್ರಜ್ಞೆ ಅಗತ್ಯವಿದೆ. ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ. ಅಂತರ್ಜ್ಞೆ ಹಾಗೂ ಅನುಮಾನಗಳ ನಡುವೆ ಎಡೆಬಿಡುವುದುಂಟು. ಆದರೆ ನಿಮ್ಮ ಆತ್ಮಸಾಕ್ಷಿ ಶುದ್ಧವಾಗಿದ್ದರೆ ನೀವು ಸರಿಯಾದ ಮಾರ್ಗದಲ್ಲಿರುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದಿನ ದಿನದ ಉಳಿತಾಯ ಮತ್ತು ವ್ಯಾಪಾರದ ಪಾಠಗಳನ್ನು ಕಲಿಯುವಷ್ಟು ಪರಿಣಾಮಕಾರಿ. ಕಚೇರಿಯಲ್ಲಿ ನಿಮಗೆ ನವೀನ ಜವಾಬ್ದಾರಿಗಳನ್ನು ಹಂಚಲಾಗಬಹುದು. ಆದರೆ ನಿಮ್ಮ ತೊಡಕುಮಯ ಶೈಲಿಯು ನಿಮ್ಮ ನಡವಳಿಕೆಯಲ್ಲಿ ಭಿನ್ನಮತ ಹುಟ್ಟಿಸಬಾರದು. ಬೇರೆಯವರ ಅಭಿಪ್ರಾಯಗಳನ್ನು ಗೌರವಿಸುವ ಮೂಲಕ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಸಂಬಂಧ ನಿರ್ಮಾಣವಾಗುತ್ತದೆ. ವೃತ್ತಿಪರವಾಗಿ ಹೊಸ ಒಪ್ಪಂದಗಳು ಅಥವಾ ಪ್ರಸ್ತಾಪಗಳು ಇಂದಿನ ದಿನ ನಿಮ್ಮ ಕಡೆಗೆ ಬರುವ ಸಾಧ್ಯತೆಗಳಿವೆ. ಆದರೆ ಇವುಗಳಲ್ಲಿ ತಕ್ಷಣದ ಒಪ್ಪಿಗೆ ನೀಡುವಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಮಾಲೀಕತ್ವದ ಬುದ್ಧಿ ಈ ಸಮಯದಲ್ಲಿ ಹೆಚ್ಚು ಬೆಳಗುತ್ತದೆ. ವ್ಯಾಪಾರದಲ್ಲಿರುವವರು ಹೊಸ ಕಚೇರಿ ಸ್ಥಳ, ಹೊಸ ಸಿಬ್ಬಂದಿ ನೇಮಕ ಅಥವಾ ವ್ಯಾಪಾರದ ಪೂರೈಕೆದಾರರ ಬದಲಾವಣೆ ಬಗ್ಗೆ ಚಿಂತನೆ ಮಾಡಬಹುದು. ಆದರೆ ಯಾವುದೇ ನಿರ್ಧಾರ ಕೈಗೊಂಡು ಅದನ್ನು ನಿರ್ವಹಿಸಲು ತಂತ್ರಬದ್ಧತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ಸಾಗಿದರೂ ಕೆಲವೊಂದು ತಾತ್ಕಾಲಿಕ ಖರ್ಚುಗಳು ಬರುವ ಸಾಧ್ಯತೆ ಇದೆ. ಹಳೆಯ ಸಾಲ ಅಥವಾ ಬಡ್ಡಿ ಪಾವತಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸುಧಾರಣೆ ಕಾಣಬಹುದು. ಅನುಕೂಲಕರ ಹಣಕಾಸು ನಿರ್ವಹಣೆಯಿಂದ ಉಳಿತಾಯದ ಮಾರ್ಗ ಕಂಡುಬರುವ ಸಾಧ್ಯತೆ ಇದೆ. ಯಾವುದೇ ರೀತಿಯ ಕಾನೂನು ಸಂಬಂಧಿತ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನೇಕರು ಬಂಡವಾಳ ಹೂಡಿಕೆ ಅಥವಾ ಹೂಡಿಕೆದಾರರೊಂದಿಗೆ ಸಭೆ ನಡೆಸುವ ಕಾಲವಾಗಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಶಬ್ದಗಳು ಬುದ್ಧಿವಂತಿಕೆಯಿಂದ ಕೂಡಿರಲಿ. ಇಂದು ಯಾರಿಗಾದರೂ ಹಣ ಸಾಲವಾಗಿ ಕೊಡಬೇಕೆಂದು ನಿರ್ಧರಿಸುತ್ತಿದ್ದರೆ ಸೂಕ್ತ ದಾಖಲೆ ಇರಿಸಿಕೊಳ್ಳುವುದು ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಶಾರೀರಿಕ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಶಾಂತಿ ಹಾಗೂ ಮನಸ್ಸಿನ ಏರುಪೇರುಗಳು ಪ್ರಮುಖವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬೆಳಗಿನ ಜಾವದಿಂದಲೇ ತಣಿವು, ಕಂಠಸ್ವರ ಬದಲಾವಣೆ ಅಥವಾ ಮೂಗುಜ್ವರದ ಲಕ್ಷಣಗಳಿರಬಹುದು. ಆಹಾರದಲ್ಲಿ ಮೀರಿತ ಅಥವಾ ಬೇಗ ಬಿಸಿಯಾದ ಪದಾರ್ಥಗಳ ಸೇವನೆಯಿಂದ ಜಠರದ ಅಸ್ವಸ್ಥತೆ ಉಂಟಾಗಬಹುದು. ಹಸಿರು ತರಕಾರಿಗಳ ಉಪಯೋಗ ಮತ್ತು ತಾಜಾ ನೀರಿನ ಸೇವನೆ ಮುಖ್ಯ. ಧ್ಯಾನ, ಶ್ವಾಸಾಯಾಮ ಅಥವಾ ಮೃದುವಾದ ಯೋಗ ಅಭ್ಯಾಸದಿಂದ ನಿಮ್ಮ ಸ್ಥಿತಪ್ರಜ್ಞೆ ಹಾಗೂ ಮನಸ್ಸಿನ ಸಮತೋಲನ ಸಾಧಿಸಬಹುದು. ಸಂಜೆ ವೇಳೆಗೆ ನೀವು ಚುರುಕುತನದಿಂದ ತುಂಬಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಷಯಕ್ಕೆ ಬಂದರೆ, ಇಂದು ಮನೆಯ ವಾತಾವರಣದಲ್ಲಿ ಗಂಭೀರ ಚರ್ಚೆಗಳು, ಆಂತರಿಕ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾಗಬಹುದು. ಆದರೆ ನೀವು ನಿಮ್ಮ ಉಗ್ರ ವ್ಯಕ್ತಿತ್ವವನ್ನು ಶಮನಗೊಳಿಸಿ ಮೌನವ ಸಹವಾಸದಿಂದ ಪರಿಸ್ಥಿತಿಯನ್ನು ಸಮತೋಲಿತಗೊಳಿಸಬಹುದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಸ್ನೇಹ ಗಟ್ಟಿಯಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಅಲ್ಪ ಸಂಕಟಗಳು ಉಂಟಾದರೂ ತಿಳುವಳಿಕೆಯ ಮಾತುಗಳಿಂದ ಅದನ್ನು ನಿವಾರಿಸಬಹುದು. ಮಕ್ಕಳ ವಿಷಯದಲ್ಲಿ ತೀವ್ರತೆ ಅಥವಾ ನಿರೀಕ್ಷೆಗಳ ಬಗ್ಗೆಯೂ ಆಲೋಚನೆ ಮಾಡುವುದು ಉತ್ತಮ. ತಮ್ಮ ಮಾತೃಪಿತೃಗಳ ಶ್ರದ್ಧಾಪೂರ್ವಕ ಸೇವೆಯು ದೈನಂದಿನ ಪಾಪಕ್ಷಯಕ್ಕೂ ಗೃಹಶಾಂತಿಗೂ ಕಾರಣವಾಗಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿ ಹಾಗೂ ಶುಕ್ರವಾರದ ಶುಕ್ರ ಶಕ್ತಿಯ ಸಮನ್ವಯದಿಂದ ಈ ದಿನ ಧ್ಯಾನ,
ಮಂತ್ರ ಜಪ, ತ್ಯಾಗ ಹಾಗೂ ಶುದ್ಧ ಮನಸ್ಸಿನಿಂದ ಕಾರ್ಯಗಳ ಪ್ರಾರಂಭ ಸೂಕ್ತ. ಓಂ ವ್ರೂಂ ವ್ರೀಂ ವ್ರೌಂ ಸಹ ಭೈರವಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸುವುದು ನಿಮಗೆ ಆಂತರಿಕ ಧೈರ್ಯ ಮತ್ತು ಪ್ರಜ್ಞೆ ನೀಡುತ್ತದೆ. ಕಪ್ಪು ಉದ್ದಿನ ಅಥವಾ ಎಳ್ಳು ದಾನ ಮಾಡುವುದು ಶನಿಯ ಶಕ್ತಿ ಸಮತೋಲನಕ್ಕೆ ಕಾರಣವಾಗಬಹುದು. ನಿಮ್ಮ ಮನೆಯಲ್ಲಿ ದೀಪ ಬೆಳಗಿ ತುಳಸಿ ಸ್ತುತಿ ಮಾಡಿದರೆ ಶುಕ್ರ ಹಾಗೂ ಚಂದ್ರನ ಶಕ್ತಿ ಸಮತೋಲಿತವಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿಯ, ತ್ಯಾಗದ ಹಾಗೂ ಪರಿಪಕ್ವತೆಯ ಸಂಕೇತ. ಇಂದಿನ ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಬುದ್ಧಿಮತ್ತೆ ಮತ್ತು ತಾತ್ವಿಕತೆಯ ನಡುವೆ ಸಮತೋಲನ ಸಾಧ್ಯ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಈ ಬಣ್ಣ ಇಂದು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ನೆರವಾಗುತ್ತದೆ. ಬಟ್ಟೆ, ಉಡುಪು, ಹೂವಿನಲ್ಲಿ ಇದನ್ನು ಬಳಸಿ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಮಾಡುವ ಕಾರ್ಯಗಳು ಉತ್ತಮ ಫಲ ನೀಡಬಹುದು. ನಿರ್ಧಾರ, ಸಭೆ, ವಿನಿಮಯ, ಪೂಜೆ ಇತ್ಯಾದಿ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಗಂಭೀರವಾದ ಚಿಂತನೆ, ಆತ್ಮಪರಿಶೀಲನೆ ಮತ್ತು ದೃಢನಿಶ್ಚಯದೊಂದಿಗೆ ದಿನವನ್ನು ಎದುರಿಸಬೇಕಾದ ದಿನವಾಗಿದೆ. ಗುರುದೇವರ ಕಟಾಕ್ಷದಿಂದ ನಿಮ್ಮ ಧೈರ್ಯ, ಸತ್ಯದೊಂದಿಗೆ ನಿಲ್ಲುವ ಶಕ್ತಿ ಹಾಗೂ ವಿವೇಕ ಬಲವರ್ಧನೆಗೊಳ್ಳುತ್ತವೆ. ಕೆಲವರಲ್ಲಿ ಧರ್ಮ, ಪ್ರವಾಸ ಅಥವಾ ಆತ್ಮಜ್ಞಾನಕ್ಕೆ ಆಕರ್ಷಣೆ ಹೆಚ್ಚಾಗಬಹುದು. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸಿ ಮುಂದಿನ ಹಂತಕ್ಕೆ ಸಾಗಲು ಯೋಜನೆ ರೂಪಿಸುವ ಶುಭ ದಿನವಿದು. ಸಣ್ಣ ಪ್ರಮಾದವನ್ನು ಗ್ರಂಡೆ ಗುರಿಯಾಗಿಸಬೇಡಿ. ಪ್ರಾಮಾಣಿಕತೆ ಮತ್ತು ಶಿಸ್ತು ಇಂದಿನ ನಿಮ್ಮ ದೈವಬಲ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವಿಟ್ಟ ಶ್ರಮದ ಫಲ ಕಾಣಲು ಇದು ಶುಭ ಸಂದರ್ಭ. ಮೇಲಧಿಕಾರಿಗಳಿಂದ ಬೆಂಬಲ, ಮೆಚ್ಚುಗೆ ಅಥವಾ ನವೀನ ಹೊಣೆಗಾರಿಕೆ ದೊರಕಬಹುದು. ಇದರಿಂದ ನಿಮ್ಮ ವೃತ್ತಿಪಥ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಹೊಸ ಸಂದರ್ಶನ, ಪುನರ್ವಿಚಾರ ಅಥವಾ ದೂರದ ಉದ್ಯೋಗ ಅವಕಾಶಗಳು ಲಭಿಸಬಹುದು. ಸಣ್ಣ ಪ್ರಯತ್ನಗಳು ದೊಡ್ಡ ಸಾಧನೆಯ ರೂಪ ಪಡೆಯುವ ಸೂಚನೆ ಇದೆ. ಉದ್ಯಮಿಗಳಿಗಾಗಿ ಇದೊಂದು ಲೆಕ್ಕಪತ್ರ ಪರಿಶೀಲನೆ. ಪಾಲುದಾರರೊಂದಿಗೆ ಗಂಭೀರ ಚರ್ಚೆಯ ದಿನ. ಹೊಸ ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಒಳಿತು. ವಿಶೇಷವಾಗಿ ದೂರದ ಬಿಸಿನೆಸ್ ಡೀಲ್ಗಳಲ್ಲಿ ಮಿತವ್ಯಯ ಅನುಸರಿಸಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ಸ್ಥಿತಿಯಲ್ಲಿ ಶಿಸ್ತು, ಜವಾಬ್ದಾರಿತ್ವ ಹಾಗೂ ಪರಿಶುದ್ಧತೆಯ ಅಗತ್ಯವಿದೆ. ಹಳೆಯ ಬಾಕಿಗಳು ವಾಪಸ್ಸು ಬರುವ ಅಥವಾ ಮಿಶ್ರ ಹೂಡಿಕೆಗಳಿಂದ ಲಾಭ ಸಿಗುವ ದಿನವಿದು. ಆದರೆ ಹೊಸ ಹಣಕಾಸು ಉದ್ದಿಮೆಗಳ ವಿಷಯದಲ್ಲಿ ಗಂಭೀರತೆ ಬೇಕು. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇರುವುದರಿಂದ ಮಿತವ್ಯಯ ಅತ್ಯವಶ್ಯ. ವಾಹನ, ಆರೋಗ್ಯ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚುಗಳ ಬಗ್ಗೆ ಮುಂಚಿತವಾಗಿ ಯೋಜನೆ ಮಾಡಿಕೊಂಡಿರಲಿ. ಜಮೀನಿನ ಬಂಡವಾಳದ ಕೆಲಸಗಳಿಗೆ ದಿನ ಲಾಭದಾಯಕ, ಆದರೆ ಎಲ್ಲಾ ದಾಖಲೆಗಳು ಪರಿಶೀಲಿಸಿದ ಬಳಿಕ ಮಾತ್ರ ಮುಂದಾಗಬೇಕು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸ್ವಲ್ಪ ನಿಷ್ಕ್ರಿಯತೆ ಅಥವಾ ಮಾನಸಿಕ ಆಲಸ್ಯ ಅನುಭವಿಸಬಹುದು. ಎದೆಭಾರ, ನಿದ್ರಾಭಾವ ಅಥವಾ ಜೀರ್ಣಕ್ರಿಯಾ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಸಮತೋಲ ಆಹಾರ, ನಿರಂತರ ಜಲಪಾನ ಹಾಗೂ ಬೆಳಗಿನ ನಡಿಗೆ ಸಹಾಯಕ. ಇಂದು ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನ ನಿಮ್ಮ ಮನಃಶಾಂತಿಗೆ ದಾರಿಯಾಗುತ್ತದೆ. ಶುಕ್ರವಾರದ ಶುದ್ಧ ಚಂದ್ರದ ಪ್ರಭಾವದಿಂದ ಮನಸ್ಸಿನಲ್ಲಿ ಉದ್ವಿಗ್ನತೆ ಇಳಿಯಬಹುದು. ಗಂಭೀರ ಚಿಂತೆಗಳಿಂದ ದೂರವಿರಲು ಶಬ್ದೋಪಚಾರ ಅಥವಾ ಶಕ್ತಿದಾಯಕ ಮಂತ್ರಜಪವನ್ನು ಪ್ರಾಮಾಣಿಕವಾಗಿ ಅನುಸರಿಸಿ. ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಅನಿವಾರ್ಯ. ಆಹಾರದಲ್ಲಿ ಹೆಚ್ಚಿನ ಖಾರ, ಎಣ್ಣೆ ತಪ್ಪಿಸಿ. ಸಾಯಂಕಾಲ ಹಸಿರು ಹಣ್ಣುಗಳ ಸೇವನೆ ಲಾಭಕಾರಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಕುಟುಂಬದಲ್ಲಿ ಇಂದು ಕೆಲವಾರು ನಿರ್ಧಾರಗಳು ಗಂಭೀರ ಚರ್ಚೆಗೆ ಕಾರಣವಾಗಬಹುದು. ಮಿತವಚನ, ಸಹಾನುಭೂತಿ ಮತ್ತು ಸಮಯದ ಜಾಣಾಟದಿಂದ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟತೆ ನೀಡಬಹುದಾಗಿದೆ. ಪತ್ನಿಯೊಂದಿಗೆ ನಿರ್ಧಾರಾತ್ಮಕ ಚರ್ಚೆಗಳು, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ತೀರ್ಮಾನಗಳು ಆಗಬಹುದು. ನಿಭಾಯಿಸುವ ಧೈರ್ಯ ಮತ್ತು ಸಮಾಧಾನಿಕ ಸ್ವಭಾವ ನಿಮಗೆ ಅನುಕೂಲ ತಂದೀತು. ವಿವಾಹಿತರಿಗೆ ಇಂದು ಸಂಗಾತಿಯ ಜೊತೆ ಸಂವಾದ ಬೆಳೆಸುವ, ಪ್ರೀತಿಯ ವಾತಾವರಣ ನಿರ್ಮಿಸುವ ದಿನ. ಇತ್ತೀಚಿನ ಗೊಂದಲಗಳನ್ನು ಸರಿಪಡಿಸಿ ಆತ್ಮೀಯತೆಗೆ ಆದ್ಯತೆ ನೀಡಿ. ಹಿರಿಯರೊಂದಿಗೆ ಸಮಯ ಕಳೆಯುವುದು ಧನ್ಯತೆ ತರಲಿದೆ. ಅವರ ಅನುಭವ, ಆಶೀರ್ವಾದ ಇಂದು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡಬಲ್ಲದು. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಗುರುದಿನವಾಗಿರುವುದರಿಂದ ಧರ್ಮಪಾಠ, ದಾನ, ಜಪ, ಧ್ಯಾನ ಇವುಗಳು ವಿಶೇಷ ಫಲಕಾರಿ. ಗುರು ಬೃಹಸ್ಪತಿಯ ಆರಾಧನೆ ಮೂಲಕ ನಿಮ್ಮ ನೈತಿಕ ಬಲ, ಮನಸ್ಸಿನ ಶುದ್ಧತೆ ಹಾಗೂ ಧೈರ್ಯ ಹೆಚ್ಚಾಗುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18, 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ ಗುರುದೇವರಿಗೆ ಅರ್ಪಣೆ ಮಾಡಿ.
ವಿದ್ಯಾರ್ಥಿಗಳಿಗೆ ಹಳದಿ ಹಣ್ಣು ಅಥವಾ ಪುಸ್ತಕ ದಾನ ಲಾಭದಾಯಕ. ಪದ್ಮ ಅಥವಾ ಕೇಸರಿ ಪುಷ್ಪದಿಂದ ಪೂಜೆ ಮಾಡಿ. ಮನೆಗೆ ಧರ್ಮಗ್ರಂಥ ಪಠಣದ ಶಾಂತಿ ಕಿರಣ ತರಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುದೇವನ ಶಕ್ತಿಯ ಸಂಕೇತ. ಜ್ಞಾನ, ವಿವೇಕ ಹಾಗೂ ಪವಿತ್ರತೆಯ ಪ್ರತೀಕವಾದ ಈ ಸಂಖ್ಯೆಯು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ. ಶುಭ ಕಾರ್ಯಗಳಿಗೆ ಈ ಸಂಖ್ಯೆಯ ಪ್ರಭಾವ ಬಳಸಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಧೈರ್ಯ, ಧರ್ಮ, ಶುದ್ಧತೆ ಹಾಗೂ ಸಮೃದ್ಧಿಯ ಸೂಚನೆ. ಹಳದಿ ಉಡುಪು, ಹಳದಿ ಹೂವುಗಳು ಅಥವಾ ಹಳದಿ ರೇಖೆಯ ಒಡನೆಯೊಂದಿಗೆ ದಿನವನ್ನು ಪ್ರಾರಂಭಿಸಿ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ನೀವು ಕೈಹಾಕುವ ಧಾರ್ಮಿಕ ಕಾರ್ಯಗಳು, ಆರ್ಥಿಕ ಚಟುವಟಿಕೆಗಳು ಅಥವಾ ಕುಟುಂಬ ತೀರ್ಮಾನಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರು ಇವತ್ತಿನ ದಿನದಲ್ಲಿ ಹೇಗಿರುತ್ತಾರೆ ಎಂದರೆ, ಇಂದು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಿಸ್ತು ಮುಖ್ಯವಾಗಲಿದೆ. ಶನಿ ಗ್ರಹದ ಪ್ರಭಾವದಿಂದಾಗಿ ನೀವು ಹೆಚ್ಚು ಜವಾಬ್ದಾರಿಯುತ, ಆಳವಾದ ವಿಚಾರಧಾರೆಯುಳ್ಳ ಮತ್ತು ಸಮಯ ಪಾಲನೆಯೊಂದಿಗೆ ಕಾರ್ಯನಿರ್ವಹಿಸುತ್ತೀರಿ. ಇಂದು ತಾಳ್ಮೆ, ಸಮಯ ಪಾಲನೆ ಮತ್ತು ಶ್ರದ್ಧೆಯುಕ್ತ ಚಟುವಟಿಕೆಗಳು ನಿಮಗೆ ಯಶಸ್ಸು ತರುತ್ತವೆ. ಹಳೆಯ ವಿಷಯಗಳ ಬಗ್ಗೆ ಚಿಂತಿಸದೆ ಮುಂದಿನ ಹಂತದ ಯೋಜನೆ ಮಾಡುವುದು ಪ್ರಾಮುಖ್ಯ. ಇನ್ನುಳಿದ ದಾರಿಯನ್ನು ತೀಕ್ಷ್ಣ ದೃಷ್ಟಿಯಿಂದ ವೀಕ್ಷಿಸಿ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಮುಂದೆ ಸಾಗಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳ ಬದಲು ಅಥವಾ ಹಿರಿಯರಿಂದ ಉಪಾದಾನವಾದ ಶ್ಲಾಘನೆ ಸಿಗಬಹುದು. ವೃತ್ತಿಪರ ಬದುಕಿನಲ್ಲಿ ನಿಮ್ಮ ಶ್ರಮ ಇವತ್ತು ಗಮನ ಸೆಳೆಯುವುದು ಖಚಿತ. ಕಡತಗಳ ಪೂರೈಕೆ, ಸಮಯದ ನಿಯಂತ್ರಣ ಮತ್ತು ತಂಡದ ಮೇಲ್ವಿಚಾರಣೆಯಲ್ಲಿ ನಿಮ್ಮ ಶಕ್ತಿಯು ಮೆರೆದೀತು. ವ್ಯವಸ್ಥಿತ ಪಠ್ಯ ಯೋಜನೆ, ಅಧಿಕೃತ ವರದಿಗಳ ತಯಾರಿ ಅಥವಾ ಮೇಲಧಿಕಾರಿಗಳ ಜೊತೆ ಚರ್ಚೆಗಳು ಉತ್ತಮವಾಗಿ ನಡೆಯಲಿವೆ. ಸರ್ಕಾರಿ ಉದ್ಯೋಗಿಗಳಿಗೆ ಸ್ಪಷ್ಟ ಸಂದೇಶಗಳು, ಕಡತ ದೃಢೀಕರಣ ಅಥವಾ ತಪಾಸಣೆಯ ಅವಕಾಶಗಳು ಬರುವ ಸಂಭವವಿದೆ. ವ್ಯಾಪಾರಿಗಳಿಗೆ ಇದು ಆಂತರಿಕ ಸಂಘಟನೆಯ ಪುನರ್ವ್ಯವಸ್ಥೆ ಅಥವಾ ಲಾಭದಾಯಕ ವ್ಯವಹಾರದ ದಿನ. ಪಾಲುದಾರರೊಂದಿಗೆ ಗಂಭೀರ ಚರ್ಚೆಗೆ ಸಿದ್ಧರಾಗಿ ಎಲ್ಲ ದಸ್ತಾವೇಜುಗಳನ್ನು ತಾಕೀತಿನಿಂದ ಪರಿಶೀಲಿಸಿ. ವೀಕ್ಷಕರೇ, ಆರ್ಥಿಕ ಸ್ಥಿತಿಯಲ್ಲಿ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದು, ಆದರೆ ಹೊಸ ಬಂಡವಾಳ ಹೂಡಿಕೆಗೆ ಯೋಚಿಸಿ ಮುಂದೆ ಹೆಜ್ಜೆ ಹಾಕುವುದು ಸೂಕ್ತ. ಲಾಭದಾಯಕ ವ್ಯವಹಾರಗಳಿಗೆ ಒತ್ತಡ ಇಲ್ಲದ ದಿನ, ಆದರೆ ಶುಕ್ರವಾರದ ಶಕ್ತಿಯಿಂದ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಹಳೆಯ ಬಾಕಿಗಳನ್ನು ಮರುಪಾವತಿ ಮಾಡುವ ಅಥವಾ ಸಾಲದ ಪುನರ್ ನಿಯೋಜನೆ ಮಾಡುವ ಅವಕಾಶವಿದೆ. ದಿನಚರಿಯ ಆರ್ಥಿಕ ಯೋಜನೆಗೆ ಮತ್ತೊಮ್ಮೆ ಪುನರ್ ಆಲೋಚನೆ ಮಾಡುವುದು ಲಾಭಕಾರಿಯಾಗಿದೆ. ರಿಯಲ್ ಎಸ್ಟೇಟ್, ಬ್ಯಾಂಕಿಂಗ್ ಅಥವಾ ಷೇರು ಹೂಡಿಕೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಮಾತ್ರ ತಜ್ಞರ ಸಲಹೆಯೊಂದಿಗೆ ಮುಂದಾಗಿರಿ. ವೀಕ್ಷಕರೇ, ಆರೋಗ್ಯದ ವಿಚಾರದಲ್ಲಿ ಇಂದು ನಿಮ್ಮ ಶರೀರ ಮತ್ತು ಮನಸ್ಸಿಗೆ ವಿಶ್ರಾಂತಿಯ ಅಗತ್ಯವಿದೆ. ಕಾಲು ಮೂಳೆ, ಬೆನ್ನು ಅಥವಾ ಶರೀರದ ಜೋಡಣೆಯ ನೋವಿಗೆ ಸಾಧ್ಯತೆ ಇದೆ. ಶನಿ ಪ್ರಭಾವದಿಂದಾಗಿ ಉರಿತಾಪ, ನಿದ್ರಾಭಾವ ಅಥವಾ ಒತ್ತಡದ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ. ಸಕಾಲದಲ್ಲಿ ಆಹಾರ, ಸತತ ನಿದ್ರೆ ಹಾಗೂ ದಿನಚರಿ ಯೋಗಾಭ್ಯಾಸ ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿಡಬಹುದು. ಆರೋಗ್ಯದ ದೃಷ್ಟಿಯಿಂದ ಸಾಯಂಕಾಲದ ಸಡಿಲ ನಡೆ, ಬಿಸಿ ವೇದಿಕೆ ಅಥವಾ ಶನಿಗೆ ಸಮರ್ಪಿತ ಧ್ಯಾನ ಶ್ರೇಷ್ಠ. ಇಂದಿನ ಆಹಾರದಲ್ಲಿ ನವಧಾನ್ಯಗಳ ಬಳಕೆ ಹೆಚ್ಚಿಸಿ. ಮಸಾಲೆ, ಎಣ್ಣೆ ಅಥವಾ ಉಪ್ಪಿನ ಆಹಾರ ಕಡಿಮೆ ಮಾಡಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳು ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಕುಟುಂಬದಲ್ಲಿ ಶಾಂತಿಯ, ಸಮರ್ಪಣೆಯ ಮತ್ತು ಸಹನೆಯ ವಾತಾವರಣ ನಿರ್ಮಾಣವಾಗುವುದು ಅಗತ್ಯ. ನೀವು ಮಾತನಾಡುವ ರೀತಿಯಲ್ಲಿ ಮೃದುತನ ಇರಲಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಸಂತಾನ ಸಂಬಂಧಿತ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬಂದರೂ ಆತುರವಿಲ್ಲದ ಸೂಕ್ಷ್ಮ ವಿಶ್ಲೇಷಣೆ ಮಾಡಿ ಮುಂದಾಗಬೇಕು. ದಾಂಪತ್ಯ ಜೀವನದಲ್ಲಿ ಸಹಜ ಪ್ರೀತಿಯ ಹಾಗೂ ಒಡನಾಟದ ಕಿರಣ ಬೆಳಗಬಹುದು. ವಿಧೇಯತೆ, ಶ್ರದ್ಧೆ ಮತ್ತು ಭಕ್ತಿಯ ಶಕ್ತಿಯಿಂದ ಎಲ್ಲಾ ಸಂಬಂಧಗಳು ಮತ್ತಷ್ಟು ಗಾಢವಾಗುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶಕ್ತಿ ಮತ್ತು ಶನಿ ಗ್ರಹದ ಪ್ರಭಾವದಿಂದ ಧರ್ಮ, ಕರ್ಮ ಹಾಗೂ ನಿಯಮ ಪಾಲನೆ ಪ್ರಾಮುಖ್ಯ. ಓಂ ಶನಿಶ್ಚರಾಯ ನಮಃ ಮಂತ್ರವನ್ನು ಕನಿಷ್ಠ 23 ಅಥವಾ 59 ಬಾರಿ ಜಪಿಸಿ. ಎಣ್ಣೆ ದಾನ, ಕಪ್ಪು ಉಡುಪು ಧರಿಸದಿರುವುದು ಅಥವಾ ಶ್ರೀ ಶನಿ ದೇವರ ಚಿತ್ರವೊಂದರ ಮುಂದೆ ಎಳ್ಳಿನ ತೈಲದ ದೀಪ ಬೆಳಗಿಸುವುದು ಶಾಂತಿ ತರಬಹುದು. ಶ್ರದ್ಧಾ ಭಕ್ತಿಯಿಂದ ಶನಿದೇವನ ಪೂಜೆ ಮಾಡಿದಲ್ಲಿ ಕರ್ಮ ವಿಪಾಕದಿಂದ ರಕ್ಷಣೆ, ಮಾನಸಿಕ ಶಾಂತಿ ಹಾಗೂ ಸ್ಥಿರತೆಗೆ ದಾರಿ ತೆರೆದೀತು. ಅದೃಷ್ಟದ ಸಂಖ್ಯೆ 8. ಶನಿದೇವನ ಶಕ್ತಿಯ ಸಂಕೇತ. ಶಿಸ್ತು, ಪರಿಶ್ರಮ ಮತ್ತು ಸ್ಥಿರತೆಯ ಪ್ರಾತಿನಿಧ್ಯ. ಇಂದು ಈ ಸಂಖ್ಯೆಯ ಪ್ರಭಾವದೊಂದಿಗೆ ಕಾರ್ಯನಿರ್ವಹಿಸಿದರೆ ಯಶಸ್ಸು ಸಿಗಲಿದೆ. ಅದೃಷ್ಟದ ಬಣ್ಣ ನೀಲಿ.
ನೀಲಿ ಬಣ್ಣ ಶನಿದೇವನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಗಂಭೀರತೆ, ತಾಳ್ಮೆ ಹಾಗೂ ಪ್ರಾಮಾಣಿಕತೆಗೆ ಇದು ಚಿಹ್ನೆ. ನೀಲಿ ಬಣ್ಣದ ವಸ್ತ್ರ ಅಥವಾ ಅಕ್ಸೆಸರಿ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಸಂಜೆ 5:30 ರಿಂದ ರಾತ್ರಿ ಬೆಳಗ್ಗೆ 7 ಗಂಟೆ. ಈ ಸಮಯದಲ್ಲಿ ಧ್ಯಾನ, ಸಂವಾದ ಅಥವಾ ಆರ್ಥಿಕ ತೀರ್ಮಾನಗಳು ಉತ್ತಮ ಫಲ ನೀಡಬಹುದು. ಹಿರಿಯರ ಸಲಹೆ ಈ ಹೊತ್ತಿನಲ್ಲಿ ಕೇಳಿದರೆ ದಾರಿ ಸ್ಪಷ್ಟವಾಗುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಹಿತಚಿಂತನೆಗಳು ಸಾಮಾಜಿಕ ಪ್ರಜ್ಞೆ, ಬುದ್ಧಿವಂತಿಕೆ ಮತ್ತು ದೈನಂದಿನ ನವೀನ ಆಲೋಚನೆಗಳೆಡೆಗೆ ಹರಿಯಲಿವೆ. ಈ ಶುಕ್ರವಾರವು ವೈಚಾರಿಕ ಬೆಳವಣಿಗೆಗೆ ವೇದಿಕೆಯಾಗಬಹುದು. ಹೊಸ ಸಂಗತಿಗಳನ್ನು ಕಲಿಯಲು, ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸಲು ಮತ್ತು ತನ್ನ ಅಂತರಂಗದ ಕೌಶಲ್ಯಗಳನ್ನು ಅರಿಯಲು ಅನುಕೂಲಕರ ದಿನ. ಮಿತವ್ಯಯ, ಪ್ರಾಯೋಗಿಕ ಚಿಂತನೆ ಮತ್ತು ತಾತ್ವಿಕ ವಿಚಾರಗಳ ಮೇಲೆ ನೀವು ಹೆಚ್ಚು ಒತ್ತು ನೀಡುವಿರಿ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಅಲೌಕಿಕ ಚಿಂತನೆಯನ್ನು ಅನುಭವಿಸುವ ಸಾಧ್ಯತೆ ಇದೆ. ದಿನದ ಮೊದಲಾರ್ಧದಲ್ಲಿ ನಿರ್ಧಾರಗಳಲ್ಲಿ ಗೊಂದಲ ಇರಬಹುದಾದರೂ ಮಧ್ಯಾಹ್ನದ ಬಳಿಕ ಜ್ಞಾನೋದಯ ಹಾಗೂ ಮನಃಶಾಂತಿ ದೊರೆಯಲಿದೆ. ನಾವು ಮನಸ್ಸನ್ನು ನಿಗ್ರಹಿಸಬಲ್ಲೆವು, ಅಂದರೆ ಇವತ್ತು ನಿಜವಾಗಿಯೂ ನಮ್ಮ ಸಮಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲೆವು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇವತ್ತಿನ ದಿನ ನಿಮ್ಮ ಕಾರ್ಯಕ್ಷಮತೆ ಇಂದು ಉತ್ತಮವಾಗಿದೆ. ಆದರೆ ನಿರ್ಧಾರಗಳ ವಿಷಯದಲ್ಲಿ ಹೆಚ್ಚು ತಾಳ್ಮೆ ಅಗತ್ಯ. ಕೆಲಸದಲ್ಲಿ ತಾಂತ್ರಿಕ ವಿಷಯಗಳಲ್ಲಿ ಆಸಕ್ತಿಯೂ ಹೆಚ್ಚಾಗಬಹುದು. ಇಂದು ಹೊಸ ತಂತ್ರಜ್ಞಾನಗಳ ಕುರಿತು ಅಧ್ಯಯನ ಅಥವಾ ತರಬೇತಿ ಪಡೆಯಲು ಇದು ಬಹುಪಯೋಗಿ ಸಮಯ. ಹಿರಿಯರ ಮಾರ್ಗದರ್ಶನ ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ಬೆಳಕು ತರಬಹುದು. ಕೆಲವರು ತಮ್ಮ ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಪಡೆಯುವಿರಿ. ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ಪ್ರೇರಣೆ ಸಿಗುವ ಸಾಧ್ಯತೆ ಇದೆ. ಸ್ವತಂತ್ರ ಉದ್ಯಮಿಗಳು ಹೊಸ ಸಂಶೋಧನಾ ಯೋಜನೆಗಳು, ಪ್ರಾಯೋಗಿಕ ತಂತ್ರಗಳು ಅಥವಾ ಹೊಸ ಬಿಸಿನೆಸ್ ಐಡಿಯಾಗಳ ಬಗ್ಗೆ ಯೋಚಿಸುತ್ತಾರೆ. ಬುದ್ಧಿವಂತಿಕೆ ಹಾಗೂ ಪ್ರಾಯೋಗಿಕ ಜ್ಞಾನದಿಂದ ಇಂದು ಒಳ್ಳೆಯ ಪ್ರಗತಿ ಸಾಧ್ಯ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ನಿಮ್ಮ ಹಣಕಾಸಿನ ಸ್ಥಿತಿ ಸ್ಥಿರವಾಗಿದೆ. ನಿಮ್ಮ ಸಂಪತ್ತು ಪ್ಲಾನ್ ಮತ್ತು ಬಡ್ಡಿ ಉತ್ಪಾದಕ ಹೂಡಿಕೆಗಳು ಲಾಭದಾಯಕವಾಗಬಹುದು. ಶುಭ ಪ್ರಯೋಜನಕ್ಕಾಗಿ ಮನೆ ಅಥವಾ ಕಚೇರಿ ಕಾಸ್ಮೆಟಿಕ್ ಬದಲಾವಣೆಗಳ ಕಡೆಗೆ ಖರ್ಚು ಆಗಬಹುದು. ಆದರೆ ಸಾಲದ ಅಥವಾ ಗ್ಯಾರಂಟಿ ನಿಂತ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಸಹಸಮಯದಲ್ಲಿ ಲಾಭದ ಜೊತೆಗೆ ನಷ್ಟದ ಅವಕಾಶವೂ ಇರುವುದರಿಂದ ಹಣ ಹೂಡಿಕೆಯಲ್ಲಿ ಸಮತೋಲನವೇ ಮುಖ್ಯ. ನಮ್ಮ ಹಣದ ಮೇಲೆ ನಮ್ಮ ಮನಸ್ಸಿನ ಪ್ರಭಾವವಿದೆ ಎಂಬ ವಿಚಾರವನ್ನು ಅರಿತು ಇಂದು ಅಲೌಕಿಕ ಬುದ್ಧಿಯಿಂದ ಹಣದ ನಿರ್ವಹಣೆ ಮಾಡುವುದು ಅನುಕೂಲ. ಬಂಡವಾಳ ಹೂಡಿಕೆ ಹಿಂದೆ ಚಿಂತನೆ ಮಾಡಿ. ಹಳೆಯ ಬಾಕಿ ಹಣ ಪಾವತಿಯಾದರೂ ಹೊಸ ಸಾಲ ತೆಗೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ತಲೆಸಿಡುಕು, ನಿದ್ರಾಭಂಗ ಅಥವಾ ತಾಂತ್ರಿಕ ಸಾಧನ ಬಳಕೆಯಿಂದ ಆಗುವ ಒತ್ತಡದ ಕಾಯಿಲೆಗಳು ತೊಂದರೆ ಕೊಡಬಹುದು. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯನ್ನು ನಿಯಂತ್ರಿಸಿ. ಶಾರೀರಿಕ ಚಟುವಟಿಕೆ, ಪ್ರಕೃತಿಯ ನಡುವೆ ನಡೆಯುವ ಆಟಗಳು ಅಥವಾ ಸಣ್ಣ ಯೋಗಾಭ್ಯಾಸ ಸಹಕಾರಿ. ಮನಸ್ಸಿನ ಆರೋಗ್ಯಕ್ಕೂ ಗಮನ ನೀಡಬೇಕಾದ ದಿನವಿದು. ಕೆಲವರಲ್ಲಿ ಹಳೆಯ ನೆನಪುಗಳು ಅಥವಾ ಆವೃತ್ತಿ ಯೋಚನೆಗಳಿಂದಾಗಿ ಮಾನಸಿಕ ಉದ್ವಿಗ್ನತೆ ಹೆಚ್ಚಾಗಬಹುದು. ಸ್ನೇಹಿತರ ಜೊತೆ ಮಾತುಕತೆ, ಸಂಗೀತ ಅಥವಾ ಆರಾಮದ ದಿನಚರಿಯಿಂದ ನಿಮಗೆ ಶಾಂತಿ ಸಿಗಬಹುದು. ವಾತಾವರಣ ಬದಲಾಗುವ ಹಿನ್ನೆಲೆಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಾರದೆಂಬ ದೃಷ್ಟಿಯಿಂದ ಉಪ್ಪು ಕಡಿಮೆ ಆಹಾರ ಮತ್ತು ಹೆಚ್ಚು ನೀರಿನ ಸೇವನೆ ಮಾಡಿ. ವಾತದ ಸಮಸ್ಯೆಗಳಿಗೆ ಈ ದಿನ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಮನೆಯವರಿಗೆ ನಿಮ್ಮಿಂದ ವಿಶ್ವಾಸ ಹಾಗೂ ಭರವಸೆ ಬೇಕು. ಕೆಲವೊಂದು ವಿಷಯಗಳಲ್ಲಿ ಸಮಾಲೋಚನೆ ನಡೆಸಿ ಮುಂದುವರಿದರೆ ಉತ್ತಮ ಫಲ ಸಿಗಬಹುದು. ಕುಟುಂಬದಲ್ಲಿ ಹಿರಿಯರ ಜೊತೆ ಬಾಂಧವ್ಯ ಸುಧಾರಣೆಯಾಗುತ್ತದೆ. ಅವರ ಅನುಭವಗಳಿಂದ ಪಾಠ ಕಲಿಯಲು ಅವಕಾಶ ಸಿಗಬಹುದು. ದಂಪತಿಗಳಿಗೆ ಸೌಹಾರ್ದಯುತ ಸಂಭಾಷಣೆ ಅಗತ್ಯವಿದೆ. ದೈಹಿಕವೂ ಅಲ್ಲದೆ ಭಾವನಾತ್ಮಕ ಅತಿರೇಕದ ಸಮಯದ ಹೊತ್ತಿನಲ್ಲಿ ಸಮವಚನದಿಂದ ನಡೆದುಕೊಳ್ಳಿ. ಮಕ್ಕಳು ತಮ್ಮ ಸ್ವಾತಂತ್ರ್ಯದ ವಿಷಯದಲ್ಲಿ ವಿವಾದ ಮಾಡುವ ಸಾಧ್ಯತೆ ಇದೆ. ಧೈರ್ಯದಿಂದ ಅವರನ್ನು ಸಮಜಾಯಿಷಿ ಮಾಡಿ. ಈ ದಿನ ಸ್ನೇಹಿತರಿಂದ ಕೆಲವೊಂದು ಅಚ್ಚರಿ ಸುದ್ದಿ ಬರುವ ಸಂಭವವಿದೆ. ದೂರದ ಬಂಧುಗಳ ಸಂಪರ್ಕ ಪುನಃ ಸ್ಥಾಪನೆಯಾಗಬಹುದು. ವೈವಾಹಿಕ ಜೀವನದಲ್ಲಿ ಬುದ್ಧಿಮತ್ತೆ ಹಾಗೂ ಸ್ನೇಹ ಭಾವನೆ ಇರುವುದು ಪ್ರಮುಖ. ವೀಕ್ಷಕರೇ, ನೀವು ಈ ಶುಕ್ರವಾರದಂದು ಕಚೇರಿ ಅಥವಾ ಮನೆಯಲ್ಲಿ ಆಕಾಶ ತತ್ವವನ್ನು ಜಾಗೃತಗೊಳಿಸಲು ನೈವೇದ್ಯ, ಸೌಂದರ್ಯ, ಮಿತಭಾಷೆ, ಶುದ್ಧತೆ ಮತ್ತು ಪ್ರಜ್ಞಾಪೂರ್ಣ ನಿರ್ಣಯ ಅಗತ್ಯ. ಇಂದು ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶನಿ ಗ್ರಹದ ಪ್ರಭಾವವನ್ನು ಶಾಂತಗೊಳಿಸುತ್ತದೆ. ಶುಕ್ರದ ಪ್ರಭಾವವು ಇರುವುದರಿಂದ ಬೆಳಿಗ್ಗೆ ಬಿಳಿ ಹೂವಿನ ಪುಷ್ಪಾರ್ಚನೆ ಮಾಡಿ, ದೀಪ ಹಚ್ಚಿ, ಲಕ್ಷ್ಮೀ ದೇವಿಯ ಸ್ತೋತ್ರ ಪಠಿಸಿ ಶುಕ್ರ ಶನಿ ಸಂಯೋಜನೆಯ ಅನುಗ್ರಹವನ್ನು ಪಡೆಯಿರಿ.
ಬಡ ಮಕ್ಕಳಿಗೆ ಪುಸ್ತಕ, ಪೆನ್ಸಿಲ್, ಶಿಸ್ತು ವಿಷಯಗಳಲ್ಲಿ ಮಾರ್ಗದರ್ಶನ ನೀಡುವುದು ಶುಭ. ಈ ಕಾರ್ಯದಿಂದ ಶನಿ ಗ್ರಹದ ಬಲಿಷ್ಠ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 8. ಶಕ್ತಿಶಾಲಿ ಶನಿಗ್ರಹದ ಸಂಖ್ಯೆಯು ಈ ದಿನ ನಿಮಗೆ ಆಂತರಿಕ ಬಲ, ಶ್ರದ್ಧೆ ಹಾಗೂ ನಿಯಮಪಾಲನೆಯಿಂದ ಜಯ ತರುತ್ತದೆ. ಅದೃಷ್ಟದ ಬಣ್ಣ ಬೂದು. ಈ ಬಣ್ಣ ನಿಮಗೆ ಸ್ಥೈರ್ಯ, ತಾಳ್ಮೆ ಹಾಗೂ ಮನೋವಿಶ್ವಾಸವನ್ನು ಒದಗಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಲಿಪಿಕರೇಣಿಗಳ ಬಳಕೆಯು ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11:10 ಮಧ್ಯಾಹ್ನ 1:05. ಈ ಸಮಯದಲ್ಲಿ ಪ್ರಾರಂಭವಾದ ಕಾರ್ಯಗಳು ಸಫಲವಾಗುವ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳು, ವ್ಯಕ್ತಿಗತ ಶ್ರಮ, ಆರ್ಥಿಕ ನಿರ್ಧಾರಗಳಿಗೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ಶುಕ್ರವಾರ ನಿಮ್ಮ ಭಾವನೆಗಳು ಸೂಕ್ಷ್ಮವಾಗಿರುತ್ತವೆ. ಕಲಾತ್ಮಕತೆ, ಭಕ್ತಿ, ಕನಸುಗಳು ಮತ್ತು ತಾತ್ವಿಕ ವಿಚಾರಗಳಲ್ಲಿ ನೀವು ಹೆಚ್ಚು ಆಳವಾಗಿ ತೊಡಗಿರುವಿರಿ. ನಿಮ್ಮೊಳಗಿನ ದಯಾಮಯತೆಯು ಇತರರಿಗೆ ಸಹಾಯ ಮಾಡುವ ಉತ್ಸಾಹವನ್ನು ನೀಡುತ್ತದೆ. ಆದರೆ ಭಾವನೆಯ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳಬಾರದು ಎಂಬ ಎಚ್ಚರಿಕೆ ಕೂಡ ಇವತ್ತಿನ ದಿನಕ್ಕೆ ಲಕ್ತವಾಗಿದೆ. ಇಂದು ನೀವು ನಿಜವಾದ ಧ್ಯೇಯ ಹಾಗೂ ಜೀವನದ ಉದ್ದೇಶಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸುತ್ತೀರಿ. ಮೌನ, ಧ್ಯಾನ ಅಥವಾ ಆಳವಾದ ಭಾವನೆಗಳ ಮೂಲಕ ಆತ್ಮಚಿಂತನೆಯಲ್ಲಿ ತೊಡಗಿರುವಿರಿ. ಅನೇಕ ಮೀನರಾಶಿಯವರು ಇಂದು ಉತ್ಸಾಹದ ನಡುವೆಯೂ ಅಲ್ಪ ಮನೋನೊಂದನೆಯನ್ನು ಅನುಭವಿಸಬಹುದು. ಭಾವೋದ್ರೇಕಕ್ಕಿಂತ ಬೌದ್ಧಿಕ ತೂಗುದಂಡ ಮುಖ್ಯವಾಗಿರುವ ದಿನ. ನಿಮ್ಮ ಸ್ವಭಾವದಲ್ಲಿ ಇರುವ ಹೃದಯಬದ್ಧತೆ ಇತರರಿಗೆ ಪೋಷಕವಾದರೂ ಅತಿಯಾಗಿ ತೊಡಗಿಸಿಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ಇಂದು ಕಲ್ಪನೆಗೂ ಮೀರುವ ಅವಕಾಶಗಳು ಮೂಡಬಹುದು. ಆದರೆ ಅವು ತಾತ್ಕಾಲಿಕ ತಡೆಯಿಂದ ವಿಳಂಬವಾಗಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡದಿರಿ. ಲಾಜಿಕ್ ಮತ್ತು ಪ್ರಾಯೋಗಿಕತೆ ಮೂಲಕ ನಿರ್ವಹಿಸಿ. ಕಲಾ ಸಂಬಂಧಿತ ಉದ್ಯೋಗ, ಮಾನವ ಸೇವಾ ಕ್ಷೇತ್ರಗಳು, ಶಿಕ್ಷಣ, ಸಾಮಾಜಿಕ ಕೆಲಸಗಳಲ್ಲಿ ಇರುವವರಿಗೆ ಉತ್ತಮ ಸಾಧನೆ ಸಾಧ್ಯ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಾವನಾತ್ಮಕ ಗೊಂದಲವನ್ನು ತಡೆಯುವುದು ಮುಖ್ಯ. ಮುಂದಿನ ಯೋಜನೆಗಳನ್ನು ರೂಪಿಸಲು, ಆದರೆ ತಕ್ಷಣದ ನಿರ್ಧಾರಗಳಿಲ್ಲದೆ ಶಾಂತವಾಗಿ ಮುಂದುವರಿಯಿರಿ. ಹಿರಿಯರಿಂದ ಮಾರ್ಗದರ್ಶನ ಕೇಳಿ, ಏಕೆಂದರೆ ನೀವು ಇಂದು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ಸ್ಥಿತಿಯಲ್ಲಿ ಇಲ್ಲ. ಸ್ವತಂತ್ರ ವೃತ್ತಿ ಜೀವನದಲ್ಲಿರುವವರು ಗ್ರಾಹಕರ ಅಸ್ಥಿರ ಮನೋಭಾವದಿಂದ ಕಿರಿಕಿರಿ ಅನುಭವಿಸಬಹುದು. ತಾಳ್ಮೆ ಉತ್ತಮ ಆಯ್ಕೆ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸು ವ್ಯವಹಾರಗಳಲ್ಲಿ ಜಾಗೃತಿ ಅಗತ್ಯ. ಶನಿವಾರದ ಪೂರ್ವದ ಶುಕ್ರವಾರವಾದ್ದರಿಂದ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಉಪಯೋಗ ಬೇರೆ ದಿನಕ್ಕಿಂತ ಹೆಚ್ಚು ಸಮಸ್ಯೆಗೆ ಕಾರಣವಾಗಬಹುದು. ಭಾವನಾತ್ಮಕ ಖರ್ಚು, ಉದಾಹರಣೆಗೆ ಇತರರಿಗೆ ತಕ್ಷಣ ಸಹಾಯ ಮಾಡುವುದು ಅಥವಾ ಅನಿವಾರ್ಯವಲ್ಲದ ಕೊಡುಗೆಗಳು ನಿಮ್ಮ ಖಾತೆಗೆ ಹಾನಿ ಮಾಡಬಹುದು. ಆದಾಯ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇರಬಹುದು. ಹೊಸ ಹೂಡಿಕೆಯನ್ನು ಶುರು ಮಾಡುವುದನ್ನು ಮುಂದೂಡುವುದು ಒಳಿತು. ಹಳೆಯ ಸಾಲ ತೀರಿಸಲು ಯೋಜನೆ ರೂಪಿಸಿ. ಹಣ ಹೂಡಿಕೆಯಲ್ಲಿ ನಂಬಿಕೆ ಇರುವ ವ್ಯಕ್ತಿಗಳ ಸಲಹೆ ಪಡೆಯುವುದು ಒಳ್ಳೆಯದು. ಪರೋಪಕಾರ ಮತ್ತು ಉಚಿತ ದಾನಗಳಲ್ಲಿ ಭಾಗವಹಿಸುವ ನಿಮ್ಮ ಇಚ್ಛೆ ಶ್ಲಾಘನೀಯವಾದರೂ ಹಣದ ಬಗ್ಗೆ ಸಮತೋಲನ ಕಾಪಾಡಿ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಬಗ್ಗೆ ಇಂದಿನ ದಿನದ ಎಚ್ಚರಿಕೆಯಿಂದ ವ್ಯವಹರಿಸುವುದು ಮುಖ್ಯ. ವಿಶೇಷವಾಗಿ ಕಾಲುಗಳು, ಕೆಮ್ಮು, ಜ್ವರ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ಉಳಿಯಬೇಡಿ. ನೀರಿನ ಸೇವನೆ ಹೆಚ್ಚಿಸಿ. ಜಂಕ್ ಫುಡ್ ಅಥವಾ ತೈಲಯುಕ್ತ ಆಹಾರದಿಂದ ದೂರವಿರಿ. ಮತ್ತು ಮಾನಸಿಕ ಒತ್ತಡವು ಇಂದಿನ ದೊಡ್ಡ ಸವಾಲಾಗಬಹುದು. ನಿಮಗೆ ಪ್ರೀತಿಯ ಸಂಗೀತ, ಛಾಯಾಚಿತ್ರಗಳು ಅಥವಾ ಆರಾಮದ ಸ್ಥಳದಲ್ಲಿ ಕೆಲಕಾಲ ಕಾಲ ಕಳೆಯುವುದು ಉತ್ತಮ ಪರಿಣಾಮ ಕೊಡಬಹುದು. ನೀತಿ, ಧರ್ಮ ಅಥವಾ ಭಕ್ತಿ ಕಥನಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಯೋಗ ಮತ್ತು ಪ್ರಾಣಾಯಾಮದಿಂದ ದೈಹಿಕ ಮತ್ತು ಮಾನಸಿಕ ಸಮತೋಲನ ಸಾಧಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಸಂಬಂಧಗಳು ಮತ್ತು ಕುಟುಂಬದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ನೀವಿರುವ ಸಾಂತ್ವನದ ಪ್ರಜ್ಞೆ ತುಂಬಾ ಅಗತ್ಯವಾಗುತ್ತದೆ. ಮನೆಯ ಹಿರಿಯರು ನಿಮ್ಮನ್ನು ಪೋಷಕರು ಅಥವಾ ಧರ್ಮಗುರುಗಳಂತೆ ಕಾಣುತ್ತಾರೆ. ಅವರ ಚಿಂತೆಗಳಿಗೆ ಸ್ಪಂದಿಸುವ ನೀವಿರುವ ನೋಟ ಇಂದು ಕುಟುಂಬದ ತಾಳ್ಮೆ ಹಾಗೂ ಸಮಾಧಾನವನ್ನು ಹೆಚ್ಚಿಸುತ್ತದೆ. ದಂಪತಿಗಳ ನಡುವೆ ಭಾವಪೂರ್ಣ ಸಂಭಾಷಣೆ ನಡೆಯುವ ದಿನ. ಸಂಗಾತಿಯೊಂದಿಗೆ ಭಾವೋದ್ರೇಕದಿಂದ ಮಾತನಾಡುವುದು ಬದಲಿಗೆ ಗಂಭೀರ ಧೈರ್ಯದಿಂದ ಪ್ರತಿಕ್ರಿಯೆ ನೀಡುವುದು ಒಳ್ಳೆಯದು. ಮಕ್ಕಳ ಸಮಸ್ಯೆಗಳನ್ನು ಧೈರ್ಯದಿಂದ ಕೇಳಿ, ಮೌನದಿಂದ ಬೆಂಬಲ ನೀಡಿ. ಸ್ನೇಹಿತರು ಅತೀತದ ನೆನಪನ್ನು ಉಂಟು ಮಾಡಬಹುದು. ಹಳೆಯ ಪರಿಚಯದವರು ಸಂಪರ್ಕಕ್ಕೆ ಬರುವ ಸಾಧ್ಯತೆ ಇದೆ, ಆದರೆ ಅವರು ನಿಮ್ಮ ಭಾವನೆಗಳನ್ನು ಬಳಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ. ವೀಕ್ಷಕರೇ, ನೀವು ಇವತ್ತಿನ ಶುಭದ ದಿನವನ್ನು ಶ್ರದ್ಧಾ, ಧ್ಯಾನ ಹಾಗೂ ಭಕ್ತಿ ಮೂಲಕ ಕಳೆಯುವುದು ಉತ್ತಮ.
ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರಗಳು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ನೆಲೆಯೂರಿಸಲಿದೆ. ಇಂದು ನೀವು ಜಲದತ್ತ ಸಂಬಂಧಿತ ಪುಣ್ಯ ಕಾರ್ಯ, ಗಂಗಾ ಪೂಜೆ, ತೀರ್ಥ ಸೇವನೆ ಅಥವಾ ಮಠದ ಜಲಾಭಿಷೇಕದಲ್ಲಿ ಪಾಲ್ಗೊಳ್ಳಬಹುದು. ಹೀಗೆ ಮಾಡಿದರೆ ಮೀನರಾಶಿಗೆ ಸಮುದ್ರದಂತಹ ಆಂತರಿಕ ಶಕ್ತಿ ಒದಗುತ್ತದೆ. ಅದೃಷ್ಟದ ಸಂಖ್ಯೆ 3. ಸೃಜನಶೀಲತೆಯ, ಭಾವನಾತ್ಮಕತೆಯ ಮತ್ತು ದೇವಪ್ರೀತಿಯ ಸಂಕೇತವಾಗಿರುವ ಈ ಸಂಖ್ಯೆಯಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಪಾಂಡುರ ನಿಲುಗರಿ. ಈ ಬಣ್ಣ ನಿಮ್ಮ ಚಿಂತನ ಶಕ್ತಿಗೆ ತಾಜಾತನ ನೀಡುತ್ತದೆ, ಮನಸ್ಸಿಗೆ ಶಾಂತಿ, ಚೈತನ್ಯ ಹಾಗೂ ಶುದ್ಧತೆ ತರಲಿದೆ. ಈ ಬಣ್ಣದ ವಸ್ತ್ರ ಅಥವಾ ಆಕ್ಸೆಸರಿ ಇಂದಿನ ಶುಭಕ್ಕೆ ನೆರವಾಗುತ್ತದೆ. ಶುಭ ಸಮಯ ಬೆಳಗ್ಗೆ 10:50 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ಪ್ರಾರ್ಥನೆ, ಸಹಾಯ ಕಾರ್ಯ, ಆಂತರಿಕ ನಿರ್ಧಾರಗಳು ಅಥವಾ ಸೃಜನಾತ್ಮಕ ಕಾರ್ಯಗಳು ಉತ್ತಮ ಫಲ ನೀಡಬಹುದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.